1.5 ವರ್ಷದಲ್ಲೇ ನನ್ನ ದುಡ್ಡು ಡಬಲ್ ಆಗ್ಬಿಡುತ್ತೆ. ಅಂಬಾನಿನ ನನ್ನ ಕಾರಿಗೆ ಡ್ರೈವರ್ ಆಗಿ ಇಟ್ಕೊಂಡ್ಬಿಡ್ತೀನಿ. MBA ವ್ಯಾಲ್ಯೂ ಇಲ್ಲ, ಈವನ್ CA ಕೂಡ ಅಷ್ಟೊಂದು ವ್ಯಾಲ್ಯೂ ಇಲ್ಲ. ಮ್ಯೂಚುವಲ್ ಫಂಡ್ ಈಕ್ವಿಟಿ ಪ್ಲಾನ್ ಅಂತಾನೆ ಕರೆಯೋದು. ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ ಏನಾದರೂ ಇದ್ರೆ ಅದು CFA ಮಾತ್ರ, ನನಗೆ ಗೊತ್ತಿಲ್ಲ. ಎಂಗೇಜಲ್ಲೇ ನೀವೇನಾದರೂ ರಿಸ್ಕ್ ತೊಗೊಂಡಿದ್ದಿದ್ರೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ಇದಕ್ಕಿಂತ ಬೆಟರ್ ರಿಟರ್ನು ಅಂಬಾನಿನೂ ತೆಗಿಯೋಕ್ಕಾಗಲ್ಲ. ಈಗ ಬರೋ ನವಂಬರಲ್ಲಿ US ಅಲ್ಲಿ ಎಲೆಕ್ಷನ್ ನಡೀತಾ ಇದೆ. ಇದು ಫುಲ್ ನಮ್ಮ ಇಂಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಈಗ ರೀಸೆಂಟಾಗಿ ರಾಹುಲ್ ಗಾಂಧಿ ಮತ್ತು ನಮ್ಮ ಕರ್ನಾಟಕದ DK ಶಿವಕುಮಾರ್ ಕೂಡ ಅಮೆರಿಕಾಗೆ ಹೋಗಿದ್ದಾರೆ. ಅಮೆರಿಕಾದಲ್ಲಿರೋ ಇಂಡಿಯನ್ಸ್ ಹತ್ರ ಓಟ್ ಕೇಳೋಕ್ಕೆ. ಇವ್ರಿಗೆ ಓಟ್ ಹಾಕ್ರಿ ಅಂತಲ್ಲ, ಕಮಲಾ ಹ್ಯಾರಿಸಿಗೆ ಓಟ್ ಹಾಕ್ರಿ ಅಂತ. ಇವ್ರು ಕಮಲಾ ಹ್ಯಾರಿಸಿಗೆ ಸಪೋರ್ಟ್ ಮಾಡೋಕ್ಕೆ US ಹೋಗಿದ್ದಾರೆ. US ಅಲ್ಲಿ ನಿಮಗೆ ಗೊತ್ತಿರೋಂಗೆ, ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ, US ಅಲ್ಲಿ 2 ಪಕ್ಷದ ಮೇಲೆ ಜಾಸ್ತಿ ಪಕ್ಷ ಇರಲ್ಲ. ಒಂದು ಡೆಮೊಕ್ರಾಟಿಕ್, ಇನ್ನೊಂದು ರಿಪಬ್ಲಿಕ್ ಅಂತ. ಡೆಮೊಕ್ರಾಟಿಕ್ಕಿಂದ ಕಮಲಾ ಹ್ಯಾರಿಸ್ ಪ್ರೆಸಿಡೆಂಟ್ ಎಲೆಕ್ಷನ್ನ ನಿಲ್ತಾರೆ, ರಿಪಬ್ಲಿಕ್ಕಿಂದ ಡೊನಾಲ್ಡ್ ಟ್ರಂಪ್ ನಿಲ್ತಾರೆ. ಇವರಿಬ್ಬರಲ್ಲಿ ಯಾರು ವಿನ್ ಆಗ್ತಾರೆ ಅವರು ನೆಕ್ಸ್ಟು US ಅಲ್ಲಿ ಪ್ರೆಸಿಡೆಂಟ್ ಆಗ್ತಾರೆ. ಅಲ್ಲಿ ನಮ್ಮ ಇಂಡಿಯಾ ಥರ ಇರಲ್ಲ, MLA MPಗಳು ಥರ ನೋಡಿ ಓಟ್ ಹಾಕೋದು. ಅಲ್ಲಿ ಡೈರೆಕ್ಟ್ ಏನು ಮಾಡ್ತಾರೆ, ಇವರಿಬ್ಬರಿಗೆ ನೋಡಿ ಓಟ್ ಹಾಕ್ತಾರೆ. ಅಲ್ಲಿರೋದು 2 ಪಕ್ಷ, 2 ಪಕ್ಷಕ್ಕಿಂತ ಜಾಸ್ತಿ ಬರೋಕ್ಕಾಗಲ್ಲ. ಈಗ ರಾಹುಲ್ ಗಾಂಧಿ DK ಶಿವಕುಮಾರ್ ಕೂಡ ಹೋಗಿರೋದು ಕಮಲಾ ಹ್ಯಾರಿಸಿಗೆ ಸಪೋರ್ಟ್ ಮಾಡೋಕ್ಕೆ. ಯಾಕಂದರೆ ಅಲ್ಲಿ ನಮ್ಮ ಇಂಡಿಯನ್ಸ್ ತುಂಬ ಜನ ಇದ್ದಾರೆ. ಇಂಡಿಯನ್ಸ್ ಎಷ್ಟು ಜನ ಇದ್ದಾರೆ ಅಂದರೆ 40 ಲಕ್ಷಕ್ಕಿಂತ ಜಾಸ್ತಿ ಇದ್ದಾರೆ. 40 ಲಕ್ಷ ನಮಗೆ ಕಮ್ಮಿ ಅನ್ನಿಸ್ಬೋದು, ಅಮೇರಿಕಾಗೆ ಇದು ತುಂಬ ಜಾಸ್ತಿ. ಯಾಕಂದರೆ ಅಮೇರಿಕಾದ ಟೋಟಲ್ ಪಾಪ್ಯುಲೇಷನ್ ಇರೋದೇ 30 ಕೋಟಿ ಅರೌಂಡ್. ಆಮೇಲೆ ಅಲ್ಲಿ ಇರೋ ಇಂಡಿಯನ್ಸ್ ಎಲ್ಲರೂ ಸಾಮಾನ್ಯದರಲ್ಲ, ಅವರು ತುಂಬ ಇನ್ಫ್ಲೂಯೆನ್ಷಿಯಲ್ ಪೀಪಲ್ಸ್. ಲೈಕ್ ನೀವು CEOಗಳಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಿರ್ಬೋದು, ಮಾರ್ವಾಡಿ ಮತ್ತು ಗುಜರಾತಿ ಕಮ್ಯುನಿಟಿಗಳು ತುಂಬ ಇದರಲ್ಲಿ. ಅಮೆರಿಕದ ಎಷ್ಟೋ ಬಿಸ್ನೆಸ್ಗಳನ್ನ ಇವರೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇದರಿಂದ ತುಂಬ ಇನ್ಫ್ಲೂಯೆನ್ಸ್ ಮಾಡ್ಬೋದು ಜನಗಳ ಮೇಲೆ. ಅದಕ್ಕೆ ಪ್ರತಿ ಸಲ ಎಲೆಕ್ಷನ್ ನಡೆದಾಗ ನಮ್ಮ ಇಂಡಿಯನ್ ಕಮ್ಯುನಿಟಿನ ಓಲೈಸೋಕ್ಕೆ ತುಂಬ ಟ್ರೈ ಮಾಡ್ತಾರೆ. ಈಗ ಕಮಲಾ ಹ್ಯಾರಿಸ್ ಇವ್ರನ್ನ ಕರೆಸಿದ್ದಾರೆ ಅಂದರೆ ಡೊನಾಲ್ಡ್ ಟ್ರಂಪು ಮೋದಿನ ಕರೆಸ್ತಾರೆ. ಯಾಕಂದರೆ ಲಾಸ್ಟ್ ಟೈಮು ನೀವು US ಎಲೆಕ್ಷನ್ ಇದ್ದಾಗ ನೋಡಿರ್ಬೋದು, ಡೊನಾಲ್ಡ್ ಟ್ರಂಪೇ ಖುದ್ದು ಇಂಡಿಯಾಗೆ ಬಂದಿದ್ರು. ಅದೇ ರೀತಿ ಮೋದಿ ಹೋಗಿ ಡೊನಾಲ್ಡ್ ಟ್ರಂಪ್ ಪರ ಕ್ಯಾಂಪೇನ್ ಮಾಡ್ಬೋದು. ಆದರೆ ನಮ್ಮ ಡೊನಾಲ್ಡ್ ಟ್ರಂಪು ನಮ್ಮ ಇಂಡಿಯಾಗೆ ಬಗಣಿ ಊಟ ಇಡ್ತಾ ಇದ್ದಾನೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾನೆ, ಯಾರ್ಯಾರು ಡಾಲರಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಅವ್ರಿಗೆ ನಾವು ಇಂಪೋರ್ಟ್ ಡ್ಯೂಟಿ ಹಾಕ್ತೀವಿ ಅಂತ. ಅವ್ರೇನಾದರೂ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅವ್ರಿಗೆ ನಾವು ಇಂಪೋರ್ಟ್ ಡ್ಯೂಟಿ ಹಾಕ್ತೀವಿ ಅಂತ. ನಮ್ಮ ಇಂಡಿಯಾದಲ್ಲಿ ನಾವು ತುಂಬ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಅರೌಂಡ್ $100 ಬಿಲಿಯನ್ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಅದರಲ್ಲಿ ಮೇಜರ್ ಆಗಿ ಮಾಡೋದು ನಾವು ಸಾಫ್ಟ್ವೇರ್ಸ್ ಸರ್ವಿಸಸ್ನ. ಇಲ್ಲಿ ಕುತ್ಕೊಂಡು ನಾವು ಸಾಫ್ಟ್ವೇರ್ ಇಂಜಿನಿಯರ್ ಏನು ಕೆಲಸ ಮಾಡ್ತೀವಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, BPO ಇರ್ಬೋದು, ನಾವಿಲ್ಲಿ ಕುತ್ಕೊಂಡು ಏನು ಕೆಲಸ ಮಾಡ್ತೀವಲ್ಲ, ಎಲ್ಲರೂ ನಾವು ಅಮೆರಿಕಾಗೆ ಕೆಲಸ ಮಾಡ್ತಿದ್ದೀವಿ. ಎಕ್ಸ್ಪೋರ್ಟ್ ಅಂದ್ರೆ ಏನು, ನಮ್ಮಲ್ಲಿರೋ ಸರ್ವೀಸಸ್ನ, ನಮ್ಮಲ್ಲಿರೋ ಟೈಮ್ನ ಅವ್ರಿಗೋಸ್ಕರ ಸ್ಪೆಂಡ್ ಮಾಡ್ತಿದ್ದೀವಿ, ಅವ್ರು ದುಡ್ಡು ಕಳಿಸ್ತಾ ಇದ್ದಾರೆ. ಇವನೇನಾದರೂ ಇಂಪೋರ್ಟ್ ಡ್ಯೂಟಿ ಹಾಕಿದ್ರೆ 100% ಇಂಪೋರ್ಟ್ ಡ್ಯೂಟಿ ಹಾಕ್ತೀನಿ ಅಂತ ಹೇಳಿದಾನೆ. ಇವನೇನಾದರೂ ಇಂಪೋರ್ಟ್ ಡ್ಯೂಟಿ ಹಾಕಿದ್ರೆ ಏನಾಗುತ್ತೆ, ಈಗ ನೀವು 70 ಬಿಲಿಯನ್ ನೀವು ಎಕ್ಸ್ಪೋರ್ಟ್ ಮಾಡ್ತಿರೋದು 180 ಬಿಲಿಯನ್ ಮಾಡಬೇಕಾಗುತ್ತೆ ನಾವು ಅಷ್ಟೇ ಪ್ರಾಫಿಟ್ ಮಾಡಬೇಕಂದ್ರೆ. ಇಲ್ಲಾಂದರೆ 40 ಬಿಲಿಯನಿಗೆ ಬರುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಇಂಡಿಯಾದಲ್ಲಿರೋ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ, ತುಂಬ ಜನ ಈ IT ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಭಯಂಕರ ತೊಂದರೆ ಆಗುತ್ತೆ. ಫಸ್ಟು ನಮ್ಮ ಬೆಂಗಳೂರಿಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಬೆಂಗಳೂರು ಅಂತಲ್ಲ, ಇಡೀ ನಮ್ಮ ಕರ್ನಾಟಕ ನಂಬ್ಕೊಂಡಿರೋದೇ IT-ನ. ನೀವು ಅಂದ್ಕೊಂಡಿದ್ದೀರಾ ಬೆಂಗಳೂರು ಮಾತ್ರ IT ನಂಬ್ಕೊಂಡಿದೆ ಅಂತ. ಇಡೀ ನಮ್ಮ ಕರ್ನಾಟಕ ನಂಬ್ಕೊಂಡಿರೋದೇ IT-ನ. ಯಾಕಂದರೆ ನಾನು ಅವತ್ತು ಒಂದ್ಸಲ ಡೇಟಾ ತೋರಿಸಿದೆ ನಿಮಗೆ. ಕರ್ನಾಟಕದ ಟೋಟಲ್ GDP-ನಲ್ಲಿ 25% IT-ಇಂದ ಬರುತ್ತೆ. GDP ಅಂದರೆ ಸುಮ್ಮನೆ ಅಂದ್ಕೊಳ್ಳಿ ಟ್ರಾನ್ಸಾಕ್ಷನ್. ನೀವೊಂದು $100 ಯಾರ ಹತ್ರ ವ್ಯಾಪಾರ ಮಾಡಿದ್ದೀರಾ, ಅಥವಾ ಇನ್ನೊಂದು $1000 ವ್ಯಾಪಾರ ಮಾಡಿದ್ದೀರಾ ಅಂದರೆ ಈ ಥರ ಟೋಟಲ್ ನಮ್ಮ ಇಂಡಿಯಾದಲ್ಲಿ ಆಗೋ ಟ್ರಾನ್ಸಾಕ್ಷನ್ನೇ GDP ಅಂತ. ಇಲ್ಲಿ ಕೇವಲ IT-ಇಂದನೇ 25% ಬರುತ್ತೆ, ಅಗ್ರಿಕಲ್ಚರಿಂದ 17% ಬರುತ್ತೆ. ಎಷ್ಟು ದೊಡ್ಡ ಇಂಡಸ್ಟ್ರಿ ಇದು, ಇದರಿಂದ ಎಷ್ಟು ತೊಂದರೆ ಆಗುತ್ತೆ. ಅದೇ ರೀತಿ ಇನ್ನೊಂದು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ಫಾರ್ಮಾಸಿಟಿಕಲ್ಸ್ನ. ಮೇಜರಾಗಿ ಇವೆರಡನ್ನ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು. ಫಾರ್ಮಾಸಿಟಿಕಲ್ಸ್ ಎಕ್ಸ್ಪೋರ್ಟ್ ಮಾಡಿದ್ರೆ ಅದಕ್ಕೂ ಟ್ಯಾರಿಫ್ ಹಾಕಿದ್ರೆ ಫಾರ್ಮಾ ಕಂಪ್ನಿಗಳಿಗೂ ಹೊಡ್ತಾ ಬೀಳುತ್ತೆ. ಅಲ್ಲೂ ಒಂದು 25-30 ಲಕ್ಷ ಜನ ಕೆಲಸ ಮಾಡ್ತಿದ್ದಾರೆ ಫಾರ್ಮಾ ಕಂಪ್ನಿಗಳಲ್ಲಿ. ಅವರೆಲ್ಲರಿಗೂ ತೊಂದರೆ ಆಗುತ್ತೆ. ನೀವು ಅಂದ್ಕೊಂಡಿದ್ದೀರಾ ಜಸ್ಟ್ ಅವ್ರಿಗೆ ಮಾತ್ರ ತೊಂದರೆ ಆಗುತ್ತೆ ಅಂತ. ಇದು ಎಕಾನಮಿ ಅನ್ನೋದು ಒಬ್ಬರಿಂದ ಒಬ್ಬರಿಗೆ. ಇಲ್ಲಿ ಒಬ್ಬ ಚೆನ್ನಾಗಿದ್ರೇ ನಾವು ಇನ್ನೊಬ್ಬ ಚೆನ್ನಾಗಿರೋಕ್ಕಾಗುತ್ತೆ. ಇಲ್ಲಿ ಒಬ್ಬನಿಗೆ ತೊಂದರೆ ಆಯ್ತಂದರೆ ನಾವು ಇನ್ನೊಬ್ರು ತೊಂದರೆ ಅನುಭವಿಸ್ಲೇಬೇಕು. ನಾವಿಗೇನು ಅನಿಸುತ್ತೆ, ಅವನು ತಾನೇ ಸಾಫ್ಟ್ವೇರ್ ಇಂಜಿನಿಯರ್ ಅನುಭವಿಸ್ಲಿ ಬಿಡು ಅನಿಸುತ್ತೆ. ಅವ್ರು ತೊಂದರೆ ಪಟ್ಟರೆ, ಅವರು $1,00,000 ದುಡಿತಿದ್ದಾರೆ ಅಂದರೆ ಅವ್ನು $1,00,000 ಜಾಬಲ್ಲಿ ಇಟ್ಕೊಳ್ಳಲ್ಲ. ಅವನೇನು ಮಾಡ್ತಾನೆ, ಬಾಡಿಗೆ ಕಟ್ತಾನೆ. ಬಾಡಿಗೆ ಕಟ್ಟೋದ್ರಿಂದ ಓನರಿಗೆ ಹೆಲ್ಪ್ ಆಗುತ್ತೆ. ಅವನೇ ಹೋಗಿ ಒಂದು $10,000 ರೇಷನ್ ತಗೊಂಬರ್ತಾನೆ. ರೇಷನ್ ತಗೊಂಬರೋದ್ರಿಂದ ಅದನ್ನು ಬೆಳೆದಿರೋ ರೈತರಿಗೆ ಹೆಲ್ಪ್ ಆಗುತ್ತೆ, ಅದನ್ನು ತಯಾರು ಮಾಡೋ ಕಂಪ್ನಿಗೆ ಹೆಲ್ಪ್ ಆಗುತ್ತೆ. ಆ ಸುತ್ತಮುತ್ತ ಅಂಗಡಿ ಇಟ್ಕೊಂಡಿರ್ತಾರಲ್ಲ ಅವ್ರ ಮನೆ ಹತ್ರ, ಅವರೆಲ್ಲರಿಗೂ ಹೆಲ್ಪ್ ಆಗುತ್ತೆ. ಒಂದು ಕಟಿಂಗ್ ಮಾಡಿಸೋದ್ರಿಂದ ಕಟಿಂಗ್ ಶಾಪ್ ಅವ್ನಿಗೆ ಹೆಲ್ಪ್ ಆಗುತ್ತೆ. ಪ್ರತಿ ಒಂದೂ ಕನೆಕ್ಟೆಡ್ ಆಗಿರುತ್ತೆ.
ಯಾರಿಗೋ ಒಬ್ರಿಗೆ ತೊಂದರೆ ಆದರೆ ಇನ್ನೊಬ್ರಿಗೆ ತೊಂದರೆ ಆಗೇ ಆಗುತ್ತೆ. ನಾವು ಯಾವತ್ತೂ ಆ ಥರ ತಿಳ್ಕೊಬಾರ್ದು. ಇನ್ನೊಬ್ರು ತೊಂದರೆ ಆದರೆ ನಮಗೆ ಚೆನ್ನಾಗಿರ್ತೀವಿ. ನಾವು ಆ್ಯಕ್ಚುಲಿ ಹೊಟ್ಟೆ ಉರ್ಕೊಂಡ್ರೆ ಯಾಕೆ ನಮಗೆ ಸುಡುತ್ತೆ ಅಂತ ಹೇಳ್ತಾರಲ್ವಾ, ನಾವು ಇನ್ನೊಬ್ರು ನೋಡಿ ಉರ್ಕೊಂಡ್ರೆ ನಮಗೆ ಯಾಕೆ ಅದು ನಮಗೆ ಸುಡುತ್ತೆ ಅದು ಅಂತ ಹೇಳ್ತಾರಲ್ವಾ, ಇದೇ ರೀಸನಿಂದಾನೆ. ಯಾಕಂದರೆ ವಿ ಆರ್ ಕನೆಕ್ಟೆಡ್. ಇನ್ನೊಬ್ಬ ಚೆನ್ನಾಗಿದ್ರೆ ನಾನು ಚೆನ್ನಾಗಿರೋಕ್ಕಾಗುತ್ತೆ. ನೀನು ಇನ್ನೊಬ್ಬನ ಬೀಳಿ ಅವನು ಹಾಳಾಗೋಗ್ಲಿ ಅಂತ ನೀನೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂದರೆ ಅದು ವಾಪಸ್ ನಿನಗೆ ಬಂದು ತಟ್ಟುತ್ತೆ. ಯಾಕಂದರೆ ಭೂಮಿ ಮೇಲೆ ಎಲ್ಲರೂ ಚೆನ್ನಾಗಿದ್ರೇ ನಾನು ಚೆನ್ನಾಗಿರೋಕ್ಕಾಗುತ್ತೆ. ನಮಗನ್ಸೋ ಪ್ರಕಾರ ಇದು ನಾವು ಮಾಡೋಕ್ಕಾಗಲ್ಲ. ಯಾಕಂದರೆ ಇದನ್ನು ಮಾಡೋಕ್ಕೆ ಹೋಗಿದ್ರೆ ಯಾರಿಗೆ ಎಫೆಕ್ಟ್ ಆಗುತ್ತೆ? ಈಗ ನಾವೇನಾದರೂ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮಾಡಲಿದ್ರೆ ಯಾರಿಗೆ ಎಫೆಕ್ಟ್ ಆಗುತ್ತೆ? ಅಮೆರಿಕನ್ ಕಂಪ್ನಿಗಳಿಗೆ ಎಫೆಕ್ಟ್ ಆಗುತ್ತೆ. ಅವರು ಇಂಡಿಯಾದವ್ರನ್ನ ಬಿಟ್ಬಿಟ್ಟು ಅಮೆರಿಕಾದಲ್ಲಿರೋನ್ನ ಎಂಪ್ಲಾಯ್ ಆಗಿ ತೊಗೊಳಕ್ಕಾಗುತ್ತಾ? ಈಗ ಇಲ್ಲಿ 1 ಲಕ್ಷ ಸಂಬಳ ಕೊಡ್ತಿದ್ರೆ ಅಲ್ಲಿ 6-7 ಲಕ್ಷ ಕೊಡಬೇಕಾಗುತ್ತೆ. ಯಾರಿಗೆ ಕೊಡ್ತಾ ಬೀಳುತ್ತೆ? ಅದೇ ರೀತಿ ನಾವೇನಾದರೂ ಫಾರ್ಮಾಸ್ಯೂಟಿಕಲ್ನ ನಾವು ಟ್ಯಾಬ್ಲೆಟ್ ಆಗಿರ್ಬೋದು, ಟಾನಿಕ್ಸ್ ಆಗಿರ್ಬೋದು, ಇದನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಅಂದರೆ 20 ರೂಪಾಯಿ ಒಂದು ಮಾತ್ರೆ ತಗೊಳ್ತಾ ಇದ್ರೆ ಇವನು 100% ಇಂಪೋರ್ಟ್ ಡ್ಯೂಟಿ ಹಾಕಿದ್ರೆ ಅದು 20 ರೂಪಾಯಿ ಮಾತ್ರೆ 40 ರೂಪಾಯಿ ಆಗುತ್ತೆ. 40 ರೂಪಾಯಿ ಕೊಟ್ಟು ತಗೊಳೋದು ಯಾರು? ಅಲ್ಲಿರೋ ಜನಗಳು. ಯಾರಿಗೆ ಹೊರೆ ಆಗುತ್ತೆ? ಅಲ್ಲಿರೋ ಜನಗಳಿಗೆ. ನನ್ನ ಪ್ರಕಾರ ಇದು ಸುಮ್ಮನೆ ಎಲೆಕ್ಷನ್ ಗಿಮಿಕ್ಕು. ಸುಮ್ಮನೆ ವೋಟ್ ಬ್ಯಾಂಕಿಗೋಸ್ಕರ ಏನೋ ಮಾತಾಡಬೇಕು, ಅಲ್ಲಿರೋ ಜನಗಳನ್ನೇ ಖುಷಿ ಪಡಿಸ್ಬೇಕು. ಯಾಕಂದರೆ ಡಾಲರ್ನ ಸೇವ್ ಮಾಡ್ತಿದ್ದೀನಿ ನಾನು, ಡಾಲರ್ ಸೇವ್ ಮಾಡ್ತಿದ್ದೀನಿ, ಅಮೇರಿಕಾನ ಸೇವ್ ಮಾಡ್ತಿದ್ದೀನಿ ಅಂತ ಖುಷಿ ಪಡ್ಸೋಕ್ಕೋಸ್ಕರ ಅವ್ನು ಈ ಥರ ಸ್ಟೇಟ್ಮೆಂಟ್ಗಳು ಹೇಳ್ತಾನೆ. ಅದಲ್ದಲೇ ಈಗ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾ ಇದ್ದಾನೆ, ಡೊನಾಲ್ಡ್ ಟ್ರಂಪ್ಗೆ ಇಲಾನ್ ಮಸ್ಕ್ ಫುಲ್ ಸಪೋರ್ಟು. ಆ್ಯಕ್ಚುಲಿ ಟೆಸ್ಲಾ ಶೇರ್ಸ್ ನೋಡಿರ್ಬೋದು ನೀವು. ಡೊನಾಲ್ಡ್ ಟ್ರಂಪ್ ಯಾವಾಗ ಗುಂಡು ಹೊಡೆದ್ರಲ್ಲ ಡೊನಾಲ್ಡ್ ಟ್ರಂಪಿಗೆ ಗುಂಡು ಹೊಡೆದ ತಕ್ಷಣ ಟೆಸ್ಲಾ ಶೇರ್ ಮೇಲೋಯ್ತು. ಯಾಕಂದರೆ ಇದರಿಂದ ಡೊನಾಲ್ಡ್ ಟ್ರಂಪ್ ಬರೋ ಚಾನ್ಸ್ ಜಾಸ್ತಿ ಇದೆ, ಪ್ರೆಸಿಡೆಂಟ್ ಆಗೋ ಚಾನ್ಸ್ ಜಾಸ್ತಿ ಇದೆ ಅಂತ. ಡೊನಾಲ್ಡ್ ಟ್ರಂಪ್ದು ಇಲಾನ್ ಮಸ್ಕ್ದು ಭಾರಿ ಜೋಡಿ ಇದೆ. ನೀವು ನೋಡಿರ್ಬೋದು ಟ್ವಿಟರ್ ಡೊನಾಲ್ಡ್ ಟ್ರಂಪ್ನ ಬ್ಯಾನ್ ಮಾಡಿತ್ತು, ಇವನು ಏನೇನೋ ಕಾಮೆಂಟ್ ಮಾಡ್ತಾನೆ ಅಂತ. ಅದಕ್ಕೆ ಇಲಾನ್ ಮಸ್ಕ್ ಏನು ಮಾಡ್ದ, ಟ್ವಿಟರ್ನೇ ಬೈ ಮಾಡ್ದ. ಟ್ವಿಟರ್ ಬೈ ಮಾಡಿಬಿಟ್ಟು, ಅದು ಮುಂಚೆ ಪಬ್ಲಿಕ್ ಕಂಪ್ನಿ ಆಗಿತ್ತು. ಪಬ್ಲಿಕ್ ಕಂಪ್ನಿ ಅಂದರೆ ನಿಮ್ಮಂಥವರೆಲ್ಲನೂ ಶೇರ್ ಹೋಲ್ಡರ್ಸ್ ಇದ್ರು ಅದರಲ್ಲಿ, ಅದನ್ನು ಪಬ್ಲಿಕ್ ಕಂಪ್ನಿ ಅಂತ ಕರೀತಾರೆ. ಇವನೇನು ಮಾಡ್ದ, ಅದನ್ನು ಒಬ್ಬನೇ ಬೈ ಮಾಡಿಬಿಟ್ಟು ಅದನ್ನು ಪ್ರೈವೇಟ್ ಕಂಪ್ನಿ ಮಾಡ್ದ. ಸ್ಟಾಕ್ ಮಾರ್ಕೆಟಿಂದನೇ ಡಿಲೀಟ್ ಮಾಡಿಸ್ಬಿಟ್ಟ. ಸ್ಟಾಕ್ ಮಾರ್ಕೆಟಲ್ಲಿ ಇಲ್ಲ ಅದು. ಈಗ ಅದನ್ನು ಮತ್ತೆ ಏನು ಮಾಡ್ದ, ಟ್ರಂಪ್ನ ವಾಪಸ್ ತಗೊಂಬಂದು ನೀನು ಟ್ವಿಟರ್ ಯೂಸ್ ಮಾಡ್ಬೋದು ಇನ್ಮೇಲೆ ಅಂತ ಹೇಳ್ದ. ದುಡ್ಡಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋಕ್ಕೆ ಇದೇ ಜಸ್ಟ್ ಎಕ್ಸಾಂಪಲ್. ನೀವು ದೊಡ್ಡ ಪ್ಲಾಟ್ಫಾರ್ಮ್ನೇ ಬೈ ಮಾಡ್ಬೋದು. ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾನೆ, ಇಲಾನ್ ಮಸ್ಕ್ನ ನಾವು ಗೌರ್ಮೆಂಟಲ್ಲಿ ಒಂದು ಪೊಸಿಷನ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದೇನು ಪೊಸಿಷನ್ ಅಂದರೆ ಗೌರ್ಮೆಂಟ್ ಎಫಿಷಿಯನ್ಸಿ ಹೆಡ್ ಅಂತ. ಇದೇನು ಮಾಡುತ್ತೆ, ಎಲ್ಲೆಲ್ಲಿ ಟ್ಯಾಕ್ಸ್ ಆಗಬೇಕು, ಯಾರ್ಯಾರ ಹತ್ರ ಟ್ಯಾಕ್ಸ್ ಜಾಸ್ತಿ ಕಲೆಕ್ಷನ್ ಮಾಡಬೇಕು, ಎಲ್ಲಿ ದುಡ್ಡನ್ನ ಖರ್ಚು ಮಾಡಬೇಕು, ಎಲ್ಲಿ ದುಡ್ಡನ್ನ ಖರ್ಚು ಮಾಡಬಾರ್ದು, ಇದನ್ನ ಇವನು ಇಲಾನ್ ಮಸ್ಕ್ ಹೇಳ್ತಾನೆ ಗೌರ್ಮೆಂಟ್ಗೆ. ಇದರಿಂದ ಏನಾಗುತ್ತೆ, ಇಲಾನ್ ಮಸ್ಕ್ ವರ್ಲ್ಡ್ನೇ ಕಂಟ್ರೋಲ್ ಮಾಡೋ ಪವರ್ ಬರುತ್ತೆ. ಇಷ್ಟು ದಿವಸ ಬರೀ ಅಮೆರಿಕನ ಕಂಟ್ರೋಲ್ ಮಾಡ್ತಿದ್ದ, ಇವಾಗ ವರ್ಲ್ಡ್ನೇ ಕಂಟ್ರೋಲ್ ಮಾಡೋ ಪವರ್ ಬರುತ್ತೆ. ಅದು ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದರೆ, ಈಗಿರೋ ಟ್ರೆಂಡ್ ಪ್ರಕಾರ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರೋ ಎಲ್ಲ ಚಾನ್ಸಸ್ ಇದೆ. ನೆಕ್ಸ್ಟ್ ನಮ್ಮ ಇಂಡಿಯಾಗೆ ಬಂದರೆ, ರೀಸೆಂಟ್ಲಿ ಗೌರ್ಮೆಂಟ್ ಕೌನ್ಸಿಲ್ ನಡೀತು, GST ಕೌನ್ಸಿಲ್. ಈ ಕೌನ್ಸಿಲಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಇಂಡಿಯಾದಲ್ಲಿ ಏನೇನು GST ಮೇಲೆ ಹೋಗಬೇಕು ಕೆಳಗೆ ಹೋಗಬೇಕು ಅಂತ ಡಿಸಿಷನ್ ಇರುತ್ತಲ್ಲ, ಅದು ಈ ಕೌನ್ಸಿಲಲ್ಲಿ ನಡೆಯುತ್ತೆ. ಅದನ್ನು ಯಾರು ಒಬ್ಬರು ತಾಣಲ್ಲ. ಇದರಲ್ಲಿ ಎಲ್ಲ ಸ್ಟೇಟ್ನ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ಆಮೇಲೆ ನಮ್ಮ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ. ಜಾಸ್ತಿ ಪವರ್ ಇರೋದು ಸ್ಟೇಟ್ಗಳಿಗೆ. ಸ್ಟೇಟ್ ಡಿಸೈಡ್ ಮಾಡ್ತವೆ ನಮಗೆ ಇದು ಪ್ರಾಡಕ್ಟ್ GST ಬರಬೇಕು, GST ಬರಬಾರ್ದು ಅಂತ. ನಾವು ಜಾಸ್ತಿ GST ವಿಷಯಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನ ಬ್ಲೇಮ್ ಮಾಡ್ತೀವಿ. ಆ್ಯಕ್ಚುಲಿ ಅದು ಸ್ಟೇಟ್ ಡಿಸಿಷನ್ ಅದು. ಯಾಕಂದರೆ ಸ್ಟೇಟಿಗೆ ಮೇಜರ್ ರೆವಿನ್ಯೂ GST ಇಂದನೇ ಬರೋದು. ಅದಕ್ಕೆ ಅವರು ಒಂದೊಂದು ಪ್ರಾಡಕ್ಟ್ನ GSTನಲ್ಲಿ ತರೋಕ್ಕೂ ಇಷ್ಟಪಡಲ್ಲ. ಈಗ ನೀವು ನೋಡಿರ್ತೀರಾ, ಪೆಟ್ರೋಲ್ನ GSTನಲ್ಲಿ ತರಕ್ಕೆ ಯಾಕೆ ಇಷ್ಟಪಡ್ತಿಲ್ಲ ಅಂದರೆ, ಪೆಟ್ರೋಲಿಗೆ ಆಕ್ಚುಲಿ 38-40% ಟ್ಯಾಕ್ಸ್ ಇದೆ. ಅದನ್ನು GSTಗೆ ತಂದುಬಿಟ್ರೆ 28% ಆಗೋಗುತ್ತೆ. ಆಮೇಲೆ ಲಿಕ್ಕರ್ ಕೂಡ ಅಷ್ಟೇ. ಇವೆಲ್ಲ ಯಾಕೆ ತರಲ್ಲ ಅಂದರೆ, ಸ್ಟೇಟಿಗೆ ಅದರಿಂದ ಮೇನ್ ಇನ್ಕಮ್ ಬರುತ್ತೆ. ಅದಕ್ಕೇ ಸ್ಟೇಟ್ ಕೂಡ ಇದರಲ್ಲಿ GSTನಲ್ಲಿ ಡಿಸೈಡ್ ಮಾಡುತ್ತೆ ಯಾವ್ದು ಬರಬೇಕು ಯಾವ್ದು ಬರಬಾರ್ದು ಅಂತ. ಇನ್ನೊಂದು ನನಗೇನು ಸಿಟ್ಟು ಬರೋದಂದರೆ, ನಮ್ಮ ಇಂಡಿಯಾದಲ್ಲಿ ಹೆಲ್ತ್ ಇನ್ಶೂರೆನ್ಸ್ದು GST 18% ಇದೆ. ಇವರಿಗೆ ಫಸ್ಟ್ ಆಫ್ ಆಲ್ ಒಂದು ಒಳ್ಳೆ ಹಾಸ್ಪಿಟ್ಲ್ ಕಟ್ಕೊಡೋಕ್ಕಾಗಲ್ಲ. ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡಿಗೆ ನಮ್ಗೆ ಒಂದು ಒಳ್ಳೆ ಹಾಸ್ಪಿಟ್ಲ್ ಇಲ್ಲ, ಒಳ್ಳೆ ಹೆಲ್ತ್ ಕೇರ್ ಇಲ್ಲ. ನಾವು ಹುಷಾರಿಲ್ಲ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಬೇಕು. ನಮ್ಮಲ್ಲಿರೋ ದುಡ್ಡನ್ನ ಖಾಲಿ ಮಾಡ್ಕೊಂಡು ನಾವು ಲೈಫ್ ಲಾಂಗ್ ಮಿಡಲ್ ಕ್ಲಾಸಾಗೆ ಬದುಕಬೇಕು ಅಂತ ಈ ಗೌರ್ಮೆಂಟ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಅದು ಹಾಳಾಗೋಗ್ಲಿ, ನಾನು ಇದರಿಂದ ತಪ್ಪಿಸ್ಕೊತೀನಿ, ಇದರಿಂದ ಬಚಾವ್ ಆಗ್ತೀನಿ ಅಂತ ಒಂದು ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡೋಣ ಅಂತ ಹೋದರೆ ಅದಕ್ಕೆ 18% GST ಆಗುತ್ತೆ. ನಿನಗೆ ಫಸ್ಟ್ ಆಫ್ ಆಲ್ ಒಂದು ಒಳ್ಳೆ ಮೆಡಿಕಲ್ ಫೆಸಿಲಿಟಿ ಕೊಡೋಕ್ಕಾಗಿಲ್ಲ. ಹಾಳಾಗೋಗ್ಲಿ, ನಾನಾದರೂ ಅದನ್ನು ಹೊರಗಡೆಯಿಂದ ತಗೊಳ್ತೀನಿ ಅಂದರೆ ಅದಕ್ಕೂ ಕೂಡ GST 18% GST. ನಾನೇನಾದರೂ 5,000 ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ ಅಂದರೆ ಅದಕ್ಕೆ 2,000 ರೂಪಾಯಿ GST. ಆ್ಯಕ್ಚುಲಿ ನಿನ್ನ ಕೈಲಿ ಮಾಡೋಕ್ಕಾಗಲಿಲ್ಲ, ಅದನ್ನು ಬೇರೆ ಯಾರೋ ಮಾಡ್ತಿದ್ದಾರೆ, ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ತಾನೆ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನದ ಹತ್ರ ಐತೆ ಹೆಲ್ತ್ ಇನ್ಶೂರೆನ್ಸ್? ಕಮ್ಮಿ ರೇಟ್ ಇದ್ರೆ ತಗೊಳ್ತಾರೆ ತಾನೆ. ಸುಮ್ಮನೆ ಜಾಸ್ತಿ ರೇಟ್ ಇದ್ರೆ ಯಾಕೆ ತಗೊಳ್ತಾರೆ? ಈ ಟ್ಯಾಕ್ಸ್ನ ಝೀರೋ ಮಾಡಬೇಕು. ಆ್ಯಕ್ಚುಲಿ ಅದು ಮಾತಾಡ್ತಾ ಇದ್ದಾರೆ ಝೀರೋ ಮಾಡಬೇಕು ಅಂತ, ಅದು ಇನ್ನೂ ಮತ್ತೆ ಮಾತಾಡ್ತಾರಂತೆ. ಇದರಲ್ಲಿ ಏನು ಡಿಸಿಷನ್ ತೊಗೊಂಡಿಲ್ಲ, ನೆಕ್ಸ್ಟ್ ಮಾತಾಡ್ತಾರಂತೆ ಅದ್ರ ಬಗ್ಗೆ ಏನು ಮಾಡಬೇಕು ಎಂತ ಮಾಡಬೇಕು ಅಂತ. ಆಮೇಲೆ ಕ್ಯಾನ್ಸರ್ ಯೂಸ್ ಆಗೋ ಟ್ಯಾಬ್ಲೆಟ್ಗಳಿಗೆ ಮುಂಚೆ ಅದು 12% ಇತ್ತು, ಈಗ ಅದನ್ನು 5%ಗೆ ತಗೊಂಬಂದಿದ್ದಾರೆ. ನೀವು ನಮ್ಕೀನ್ ಏನಾದರೂ ತಿಂತಿದ್ದೀರಾ ಅಂದರೆ ಅದನ್ನು 18%ಇಂದ 12% ಮಾಡ್ತಾ ಇದ್ದಾರೆ. ನಮ್ಕೀನ್ ಅಂದರೆ ಖಾರ, ಹಲ್ದಿರಾಮ್ಸ್ದೆಲ್ಲ ಬರುತ್ತಲ್ಲ ಅದನ್ನು. ಆ್ಯಕ್ಚುಲಿ ಇದನ್ನು 28% ಮಾಡಬೇಕು. ಯಾಕಂದರೆ ಇದರಿಂದ ಹಾರ್ಟ್ ಅಟ್ಯಾಕ್ ಬರುತ್ತೆ. ಇದನ್ನು ಜಾಸ್ತಿ ಜನ ತಿನ್ನಬಾರ್ದು ಅಂತ 28% ಮಾಡಬೇಕು. ಹೆಲ್ತ್ ಇನ್ಶೂರೆನ್ಸ್ಗೆ ಫ್ರೀ ಮಾಡಬೇಕು. ಬಟ್ ಇದಕ್ಕೆ ಕಮ್ಮಿ ಮಾಡಿದರೆ ಅದಕ್ಕೇನು ತಲೆ ಕೆಡಿಸ್ಕೊಂಡಿಲ್ಲ. ಆಮೇಲೆ ಯಾರನ್ನ ಕ್ರೆಡಿಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡಲ್ಲಿ 2,000 ರೂಪೀಸ್ಗಿನ್ನ ಮೇಲೆ ಸ್ಪೆಂಡ್ ಮಾಡಿದ್ರೆ ಅದಕ್ಕೆ
ಟ್ಯಾಕ್ಸ್ ಹಾಕೋರು. ಅದಕ್ಕೆ ನೀವು 2000 ರುಪೀಸ್ ಏನಾದ್ರು ಸ್ಪೆಂಡ್ ಮಾಡಿದ್ದೀರಾ ಅಂದರೆ ಇವರು ಅಗ್ರಿಗೇಟರ್ ಇರ್ತಾರಲ್ವಾ, ಅವರು GST ಅಮೌಂಟ್ ಹಾಕ್ತಾ ಇದ್ರು. ಇವಾಗ ಇವ್ರು ಏನು ಪ್ಲಾನ್ ಮಾಡ್ತಿದ್ದಾರೆ, ಆ 2000ಗೂ ಹಾಕ್ಬಿಡೋಣ. 2000 ಆ್ಯಕ್ಚುಲಿ ಫ್ರೀ ಇತ್ತು, ಆ 2000ಗೂ ಹಾಕ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಬಟ್ ಎಷ್ಟೋ ಜನ ರೆಕಮೆಂಡ್ ಮಾಡ್ತಿದ್ದಾರೆ, ಇದು ಒಳ್ಳೇದಲ್ಲ. ಯಾಕಂದರೆ ತುಂಬ ಸ್ಮಾಲ್ ಬಿಸ್ನೆಸ್ಗೆ ಹೊಡ್ತಾ ಬೀಳುತ್ತೆ. ಯಾಕಂದರೆ ನಾವೇನಾದರೂ ಅಂಗಡಿಗೆ ಹೋದರೆ ಜಾಸ್ತಿ ನಾವೆಲ್ಲ ಐಟಮ್ ತರೋದು 2000 ರೂಪಾಯಿ ಒಳಗಿರೋದೆ. 2000 ರೂಪಾಯಿಗೆ ಇರೋದು ಮೇಲೆ ತರ್ತಿದ್ದೀವಿ ಅನ್ನೋದು ತುಂಬ ಕಡಿಮೆ. ಈಗ ಅದನ್ನು ಸೆಲ್ ಮಾಡೋದು ಯಾರು ಹೇಳಿ? ಸಣ್ಣ ಸಣ್ಣ ಬಿಸ್ನೆಸ್ಗಳ. ಇವ್ರೇನಾದರೂ ಅದಕ್ಕೂ ತಾಮಂದು GST ಹಾಕಿದ್ರೆ ಸಣ್ಣ ಸಣ್ಣ ಬಿಸ್ನೆಸ್ಗಳಿಗೆ ಹೊಡ್ತಾ ಬೀಳುತ್ತೆ. ಆಮೇಲೆ ಕಾರ್ ಸೀಟ್ ಮೇಲೆ 18% ಇರೋದನ್ನು 28% ಮಾಡಿದ್ದಾರೆ ಕಾರ್ಗಳಲ್ಲಿ ಯೂಸ್ ಮಾಡೋ ಸೀಟ್ ಮೇಲೆ. ಆಮೇಲೆ ಮುಂಚೆ ಬೈಕ್ ಸೀಟಲ್ಲಿ ಮುಂಚೆಯಿಂದನೂ 28% ಇತ್ತು, ಈಗಲೂ 28% ಇದೆ. ರೀಸೆಂಟ್ಲಿ ಸೆಬಿ ನಮ್ಮ ಇಂಡಿಯಾದಲ್ಲಿ F&O ಟ್ರೇಡಿಂಗ್ ಕಮ್ಮಿ ಆಗಬೇಕು ಅಂತ ನಾರ್ಮ್ಸ್ ತರ್ತಾ ಇದೆ. ರೀಸೆಂಟ್ಲಿ ಅದ್ರ ಬಗ್ಗೆ ಒಂದು ಕನ್ಸಲ್ಟೇಷನ್ ಪೇಪರ್ನ ಹೊರಗೆ ಬಿಟ್ಟಿತ್ತು, ಈಗ ರೂಲ್ಸ್ ತರ್ತಾ ಇದೆ. ಈ ರೂಲ್ಸ್ ತಂದರೆ F&O ಟ್ರೇಡಿಂಗ್ ನಮ್ಮ ಇಂಡಿಯಾದಲ್ಲಿ F&O ಟ್ರೇಡ್ ಮಾಡೋರು ತುಂಬ ಕಡಿಮೆ ಆಗುತ್ತೆ. ಯಾವ ರೀತಿ ಅಂದರೆ ಲಾಟ್ ಸೈಜ್ನ ಜಾಸ್ತಿ ಮಾಡ್ತಿದ್ದಾರೆ. ಮುಂಚೆ ಏನಿತ್ತು, ಒಂದು ಲಾಟ್ ಬಂದ್ಬಿಟ್ಟು ಫ್ಯೂಚರ್ ಲಾಟ್ ಬಂದ್ಬಿಟ್ಟು ಮಿನಿಮಮ್ 5 ಲಕ್ಷ ಇರ್ತಿತ್ತು. ಈಗ ಅದನ್ನು ಮಿನಿಮಮ್ ಅಂದರೂ 15ರಿಂದ 20 ಲಕ್ಷ ಮಾಡ್ತಿದ್ದಾರೆ. ಮಿನಿಮಮ್ 15 ಲಕ್ಷಕ್ಕಿಂತ ಕೆಳಗಡೆ ಇರಲೇಬಾರ್ದು ಅಂತ ಮಾಡ್ತಿದ್ದಾರೆ. ಇದರಿಂದ ಏನಾಗುತ್ತೆ, ನಿಮ್ಮಂಥ ಸಣ್ಣ ಸಣ್ಣ ರೀಟೇಲ್ಗಳು ಹೋಗ್ಬಿಟ್ಟು F&Oದಲ್ಲಿ ಟ್ರೇಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ದೊಡ್ಡ ದುಡ್ಡಿರೋರು ಮಾತ್ರ ಮಾಡ್ತಾರೆ. ಅದಲ್ದಲ್ಲೇ ಈಗ F&O ಟ್ರೇಡ್ ಅಂತೂ ವಾರ ಪೂರ್ತಿ ಎಕ್ಸ್ಪೈರೀಸ್ ಇರುತ್ತೆ. ವೀಕ್ಲಿ ಎಕ್ಸ್ಪೈರಿ ಅಂತ ವಾರ ಪೂರ್ತಿ ಎಕ್ಸ್ಪೈರೀಸ್ ಇಟ್ಟಿರ್ತಾರೆ. ಥರ್ಸ್ಡೇ ನಿಫ್ಟಿದಾಗುತ್ತೆ. ಮುಂಚೆ ಥರ್ಸ್ಡೇನೇ ಇದ್ದಿದ್ದಂದರೆ ಎವ್ರಿ ಗುರುವಾರ, ತಿಂಗಳಲ್ಲಿ ಒಂದು ಗುರುವಾರ ಇತ್ತು, ಅದನ್ನು ಮತ್ತೆ ವೀಕ್ಲಿ ಮಾಡಿದ್ರು. ಈಗ ಮತ್ತೆ ಪ್ರತಿಯೊಂದು ಇದಕ್ಕೂ ಚೇಂಜ್ ಮಾಡಿದ್ದಾರೆ. ನಿಫ್ಟಿಗೆ ಗುರುವಾರ ಇಟ್ಟಿದ್ದಾರೆ, ಮಿಡ್ ಕ್ಯಾಪ್ ಇಂಡೆಕ್ಸ್ಗೆ ಸೋಮವಾರ ಇಟ್ಟಿದ್ದಾರೆ, ಫಿನ್ ನಿಫ್ಟಿಗೆ ಮಂಗಳವಾರ ಇಟ್ಟಿದ್ದಾರೆ, ಬ್ಯಾಂಕ್ ನಿಫ್ಟಿಗೆ ಬುಧವಾರ ಇಟ್ಟಿದ್ದಾರೆ, ಸೆನ್ಸೆಕ್ಸ್ ಅಲ್ಲಿ ಏನೇನು ಆಪ್ಷನ್ ಟ್ರೇಡ್ ಆಗುತ್ತೆ ಅದಕ್ಕೆ ಫ್ರೈಡೇ ಇಟ್ಟಿದ್ದಾರೆ. ಅಂದರೆ ಇವ್ರು ಡಿಸೈಡ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ, ಟ್ರೇಡ್ ಮಾಡೋರು ಎವ್ರಿ ಡೇ ಜಾಸ್ತಿ ಆಗುತ್ತೆ. ಇದರಿಂದ ತುಂಬ ಜನ ಲಾಸ್ ಮಾಡ್ಕೊಳೋರು ನಿಮ್ಮಂಥ ಸಣ್ಣ ಇನ್ವೆಸ್ಟರ್ಸು. ಅದಕ್ಕೆ ಸೆಬಿ ಇದನ್ನ ಕಮ್ಮಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಿದೆ. ಇದನ್ನ ಎಲ್ಲಾನು ಒಂದೇ ದಿವಸ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ. ಆಮೇಲೆ ನಿಯರ್ ಎಕ್ಸ್ಪೈರಿ ಬಂದ ತಕ್ಷಣ ಮಾರ್ಜಿನ್ ಇನ್ಕ್ರೀಸ್ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದೆ. ಎಕ್ಸ್ಪೈರಿ ನಿಯರ್ ಇದ್ದಾಗಲೇ ಜಾಸ್ತಿ ಜನ ಟ್ರೇಡ್ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾ ಇದೆ, ಮಾರ್ಜಿನ್ ಇನ್ಕ್ರೀಸ್. ಅಕಸ್ಮಾತ್ ಏನಾದರೂ ನಾರ್ಮಲ್ ಕಾಂಟ್ರಾಕ್ಟ್ಗೆ 15 ಲಕ್ಷ ಬೇಕಾಗಿದ್ರೆ ಎಕ್ಸ್ಪೈರಿ ಬರ್ತಾ ಅದು 20 ಲಕ್ಷ 25 ಲಕ್ಷ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. 3-4 ದಿವಸ ಎಕ್ಸ್ಪೈರಿ ಇರಬೇಕಾದ್ರೆ. ಅವಾಗ ಏನಾಗುತ್ತೆ, ನಂಬರ್ ಆಫ್ ದ ಟ್ರೇಡ್ ಮಾಡೋರು ಕಮ್ಮಿ ಆಗ್ತಾರೆ, ಅದನ್ನು ಮಿಸ್ಯೂಸ್ ಮಾಡ್ಕೊಂಡವ್ರು ಕಮ್ಮಿ ಆಗ್ತಾರೆ ಅಂತ ಹೇಳ್ತಾ ಇದೆ. ಇದರಿಂದ ಯಾರಿಗೆ ಹೊಡ್ತಾ ಬೀಳುತ್ತೆ ಅಂದರೆ ಬ್ರೋಕರ್ಸ್ಗಳಿಗೆ. ಬ್ರೋಕರ್ಸ್ ಅಂದರೆ ನಮ್ಮ ಏಂಜಲ್ ಒನ್ ಇರ್ಬೋದು, ಬೇರೆ ಗ್ರೋ ಇರ್ಬೋದು, ಜೆರೋದಾ ಇರ್ಬೋದು, ಇವ್ರಿಗೆಲ್ಲರಿಗೂ ಹೊಡ್ತಾ ಬೀಳುತ್ತೆ. ಇವ್ರಿಗೆ ಟ್ರೇಡಿಂಗಿಂತ ಕಮ್ಮಿ ಇನ್ಕಮ್ ಬರುತ್ತೆ. ಮೋತಿಲಾಲ್ಗೆ ಬರಲ್ಲ. ಮೋತಿಲಾಲ್ ಬಗ್ಗೆ ನಾನೊಂದು ರಿಸರ್ಚ್ ಮಾಡಿದ್ದೆ. ಮೋತಿಲಾಲ್ ಬಿಸ್ನೆಸ್ ಮಾಡಲೇ ಬೇರೆ. ಮೋತಿಲಾಲ್ಗೆ ಟ್ರೇಡಿಂಗಿಂದ ಬರಲ್ಲ ಜಾಸ್ತಿ, ಅವ್ರಿಗೆ ಇನ್ವೆಸ್ಟ್ಮೆಂಟ್ಸಿಂದ ಬರುತ್ತೆ. ದೇ ಆರ್ ಫೋಕಸ್ಡ್ ಆನ್ ಇನ್ವೆಸ್ಟ್ಮೆಂಟ್, ಟ್ರೇಡಿಂಗ್ ಅಲ್ಲ. ಇವರೆಲ್ಲರೂ ಇದಾರಲ್ವಾ, ಇವ್ರು ಟ್ರೆಡಿಷನಲ್ ಬ್ರೋಕರ್ಸು, ಅವರಿಗೆ ಇದರಿಂದ ಹೊಡ್ತಾ ಬೀಳುತ್ತೆ. ಇದೇ ರೀಸನ್ ಇಂದನೇ ಏಂಜಲ್ ಒನ್ ಶೇರು 3750 ಇವತ್ತು 2300 ಬಂದಿರೋದು. ತುಂಬ ಜನ ಅನ್ಕೊಂಡಿರ್ತಾರೆ ಯಾಕೆ ಅಂತ. ಸೆಬಿ ಕನ್ಸಲ್ಟೇಷನ್ ಪೇಪರ್ ಹೊರಗೆ ಬಿಟ್ಟಿದ ತಕ್ಷಣ ಏಂಜಲ್ದು ಶೇರ್ ಪ್ರೈಸ್ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಶೇರ್ ಮಾರ್ಕೆಟ್ ಯಾವಾಗಲೂ ಫ್ಯೂಚರ್ ಅರ್ನಿಂಗ್ಸ್ಗೋಸ್ಕರ ಪ್ರೈಸ್ನ ಫಿಕ್ಸ್ ಮಾಡುತ್ತೆ, ಫ್ಯೂಚರಲ್ಲಿ ಏನಾಗುತ್ತೆ ಅಂತ. ಅದಕ್ಕೆ ಆ ಶೇರ್ ಪ್ರೈಸ್ ಕೆಳಗೆ ಬಿದ್ದಿದ್ದು. ಇದ್ರ ಬಗ್ಗೆ ಸಪ್ರೇಟ್ ಅನಾಲಿಸಿಸ್ ಬೇಕಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಏಂಜಲ್ ಒನ್ ಬಗ್ಗೆ ಸಪ್ರೇಟ್ ಒಂದು ಅನಾಲಿಸಿಸ್ ಮಾಡಿ ವಿಡಿಯೋ ಮಾಡಾಕ್ತೇನೆ. ನಮ್ಮ ಕಡೆ 10 ಲಕ್ಷವನ್ನು 5 ರೂಪಾಯಿಗೆ ಬಡ್ಡಿ ಬಿಟ್ಟರೆ ತಿಂಗಳ 50,000 ತೆಗಿತಾರೆ. ಒಂದು ವರ್ಷಕ್ಕೆ 6 ಲಕ್ಷ ಮಾಡ್ತಾರೆ. ಅದೇ 6 ಲಕ್ಷನ ಚೀಟಿ ಮೇಲೆ ಹಾಕಿ ಇನ್ನೂ ಲಾಭ ಮಾಡ್ತಾರೆ. ಬುದ್ಧಿ ಇದ್ದರೆ ಏನಾದರೂ ಮಾಡ್ಬೋದು. ಯಾಕೆ ಈ ಶೇರು, ಟ್ರೇಡಿಂಗು, ಇನ್ವೆಸ್ಟ್ಮೆಂಟ್ ಎಲ್ಲ? ಹೌದು ಬ್ರೋ, ನೀವು ಹೇಳ್ತಿರೋದು ನಿಜಾನೇ. ಒಂದು ಕೆಲಸ ಮಾಡಿ, ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿ, 5 ರೂಪಾಯಿ ಬಡ್ಡಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ, ಅದು ಕರೆಕ್ಟಾಗಿರಬೇಕು. ತಿಂಗಳಿಗೆ ಪರ್ಫೆಕ್ಟಾಗಿ ಕೊಡಬೇಕು. ಹಂಗೇನಾದರೂ ಇದ್ರೆ ಹೇಳಿ, ನಾನು ಬೇಕಿದ್ರೆ ನನ್ನದು ಪೋರ್ಟ್ಫೋಲಿಯೋ ಇದೆ, ನಂದೆಲ್ಲ ಕೊಟ್ಟಾಕೋರು ಎಲ್ಲ ಸೇರಿ ಒಂದು 3-4 ಕೋಟಿ ಆಗ್ಬೋದು. ಎಲ್ಲನೂ ಸೆಲ್ ಮಾಡಿಬಿಟ್ಟು ತಗೊಂಡು ಅಲ್ಲೇ ಕೊಟ್ಬಿಡ್ತೀನಿ ಬಡ್ಡಿಗೆ. ಯಾಕಂದರೆ 4 ಕೋಟಿನೇ ಅಂತ ಎಕ್ಸಾಂಪಲ್ ತಗೊಳ್ಳಿ. 4 ಕೋಟಿ ಅಂದರೆ ತಿಂಗಳ 20 ಲಕ್ಷ. ಇನ್ನು 5 ತಿಂಗಳು ಹೋಗ್ಬಿಟ್ರೆ ನನಗೆ 1 ಕೋಟಿ ಬರುತ್ತೆ. 10 ತಿಂಗಳಲ್ಲಿ 2 ಕೋಟಿ ಬರುತ್ತೆ. 2.5 ವರ್ಷ ಅಥವಾ 1.5 ವರ್ಷದಲ್ಲೇ ನನ್ನ ದುಡ್ಡು ಡಬಲ್ ಆಗ್ಬಿಡುತ್ತೆ. ನಾನೇನು ಮಾಡ್ತೀನಿ ಅಂದರೆ, ನನಗೆ ತಿಂಗಳ 20 ಲಕ್ಷ ಬಡ್ಡಿ ಬರುತ್ತಲ್ಲ, ಅದನ್ನು ಮತ್ತೆ ಇನ್ನೊಬ್ರಿಗೆ ಕೊಡೋದು. ಈಗೆಲ್ಲನೂ ಅದನ್ನು ಜೋಡಿಸಿ 1 ಕೋಟಿ ಒಬ್ರಿಗೆ ಕೊಡೋದು. ವರ್ಷದಲ್ಲಿ 2 ಕೋಟಿ ಎಕ್ಸ್ಟ್ರಾ ಕೊಡ್ತಿರ್ತೀನಿ. ಈ ವರ್ಷ ನನಗೆ ತಿಂಗಳ 20 ಲಕ್ಷ ಬಡ್ಡಿ ಬಂದರೆ, ಮುಂದಿನ ವರ್ಷ ನನಗೆ ತಿಂಗಳ 30 ಲಕ್ಷ ಬಡ್ಡಿ ಬರುತ್ತೆ. ಇದೇ ರೀತಿ ಮಾಡ್ತಾ ಹೋಗಿ ನೆಕ್ಸ್ಟ್ ಇನ್ನು 5ರಿಂದ 10 ವರ್ಷದಲ್ಲಿ ಅಂಬಾನಿನ ನನ್ನ ಕಾರಿಗೆ ಡ್ರೈವರ್ ಆಗಿ ಇಟ್ಕೊಂಡ್ಬಿಡ್ತೀನಿ. ಇದಕ್ಕಿನ್ನ ಬೆಟರ್ ರಿಟರ್ನ್ ಅಂಬಾನಿನೂ ತೆಗಿಯೋಕ್ಕಾಗಲ್ಲ. ಯಾಕಂದ್ರೆ ಅಂಬಾನಿದು ನೀವು ಈ ರಿಲಯನ್ಸ್ ನೋಡಿರ್ಬೋದು, ಅಂಬಾನಿ ನೆಟ್ವರ್ತ್ 5 ವರ್ಷಕ್ಕೊಂದ್ಸಲ 6 ವರ್ಷಕ್ಕೊಂದ್ಸಲ ಡಬಲ್ ಆಗುತ್ತೆ, ನಿಧಾನ ಗ್ರೋತ್ ಆಗ್ತಾ ಇರುತ್ತೆ. ಈವನ್ ಅದಾನಿದು ಇರ್ಬೋದು, ಅವ್ರದ್ದೆಲ್ಲನೂ ನೀವು ರಿಟರ್ನ್ ಆನ್ ಈಕ್ವಿಟಿ ನೋಡಿದ್ರೆ 15ರಿಂದ 16% ಇದೆ, ಬೇಡ 20% ಇದೆ. ಅವ್ರ ಹತ್ರ ಟೋಟಲ್ ಎಷ್ಟು ನೆಟ್ವರ್ತ್ ಇದೆ? ಅವ್ರೆಲ್ಲರಿಗೂ ಬಂದು ಹೇಳ್ಬಿಡ್ತೀನಿ, ನಿಮ್ಮ ಕಡೆ ದುಡ್ಡು ಕೊಟ್ಬಿಡ್ರಿ, ತಿಂಗಳ 5 ರೂಪಾಯಿ ಬಡ್ಡಿ ಕನ್ಫರ್ಮ್ ಆಗಿ ಸಿಗುತ್ತೆ ಅಂತ. ಅಷ್ಟು ಈಸಿ ಇಲ್ಲ ಬ್ರೋ. ನಿಮಗೆ ಫಸ್ಟಿಗೆ ಅನಿಸುತ್ತೆ, ಅದು ಫಸ್ಟಿಗೆ ಯಾರನ್ನು ಇಸ್ಕೊಂಡಿರ್ತಾರಲ್ಲ ನಿಮಗೆ ಕೊಡ್ತಾರೆ. ಈಗ ನಿಮ್ಮ ಹತ್ರ 10 ಲಕ್ಷ ಇಸ್ಕೊಂಡಿದ್ದಾನಲ್ಲ, ಅದರಲ್ಲೇ 50,000 ಈ ನೆಕ್ಸ್ಟ್ 10 ತಿಂಗಳವರೆಗೂ ಕೊಡ್ತಾನೆ. 11ನೇ ತಿಂಗಳು ಕೇಳಕ್ಕೆ ಹೋಗಿ
ಅವ್ನು ನಿಮಗೆ ಟೋಪಿ ಹಾಕ್ತಾನೆ ಇಲ್ಲ ಊರು ಬಿಟ್ಟು ಹೋಗ್ತಾನೆ, ಏನೋ ಅವ್ನು ಮಾಡ್ತಾನೆ. ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ ಅವ್ನು ಏನಾದರೂ 10 ಲಕ್ಷ ಇಸ್ಕೊಂಡಿದ್ದಾನಂದರೆ ಅದನ್ನ ಇಸ್ಕೊಂಡು ಏನಾದರೂ ಬಿಸ್ನೆಸ್ ಮಾಡ್ತಿದ್ದೀನಿ, ಯೂಸ್ ಮಾಡ್ತಿದ್ದೀನಿ ಅಂದರೆ ಯಾವ ಬಿಸ್ನೆಸ್ ಇದೆ ಅದು 10 ಲಕ್ಷ ಹಾಕ್ಬಿಟ್ಟು ತಿಂಗಳ 50,000 ನಿಮಗೆ ಬಡ್ಡಿ ಕೊಡಂಗೆ. ಯಾಕಂದರೆ ಅವ್ನು ಯಾರು ಬಿಸ್ನೆಸ್ ಮಾಡಿದ್ರೆ ರೆಂಟ್ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಸಂಬಳ ಕೊಡಬೇಕು ಕರ್ಕೊಂಡವ್ರಿಗೆ, ಆಮೇಲೆ ಅವ್ನ ಜೀವನ ಕೂಡ ನಡೆಸಬೇಕಲ್ಲ. ನಾನು ರೆಂಟ್ ಬಗ್ಗೆ ಮಾತಾಡ್ತಿರೋದು ಅಂಗಡಿ ರೆಂಟು, ಅವ್ನ ಮನೆ ರೆಂಟು ಕಟ್ಟಬೇಕು, ಅವ್ನು ರೇಷನು ತರಬೇಕು, ಇದೆಲ್ಲ ತಂದು ಕೈಯಲ್ಲಿ ಉಳಿದಿರೋ ದುಡ್ಡನ್ನ ನೀನು ಬಡ್ಡಿ ಅಂತ ಕೊಡಬೇಕು. ತಿಂಗಳ 50,000 ನಿನಗೆ ಬಡ್ಡಿ ಕೊಡ್ತಿದ್ದಾನಂದ್ರೆ ಅವನಿಷ್ಟು ದುಡಿತಿರ್ಬೋದು. ಅವನದು ರಿಟರ್ನ್ ಆನ್ ಈಕ್ವಿಟಿ ವರ್ಷಕ್ಕೆ 150% 200% ಇರಬೇಕು. ಅಂಥದ್ದು ಯಾವ ಬಿಸ್ನೆಸ್ ಇದೆ ಹೇಳ್ಬಿಡು, ನಾನು ಡೈರೆಕ್ಟ್ ಅವ್ನಿಗೆ ಬಡ್ಡಿ ಕೊಡೋದಕ್ಕಿಂತ ಅವ್ನೇನು ಬಿಸ್ನೆಸ್ ಮಾಡ್ತಾನೆ ಅದೇ ಮಾಡ್ಬಿಡ್ತೀನಿ. ಯಾಕಂದರೆ ಬಡ್ಡಿ ಇಸ್ಕೊಂಡ್ರೆ ಅವ್ನು ಕೊಡ್ತಾನೆ ಕೊಡಲ್ಲ ಅನ್ನೋದು ಡೌಟ್ ಇರುತ್ತಾ. ಅವ್ನು ಏನು ಬಿಸ್ನೆಸ್ ಮಾಡ್ತಾನೆ ಅಂತ ಕೇಳ್ಕೊಂಡ್ಬಿಟ್ರೆ ನಾನು ನಾಳೆ ಇವೆಲ್ಲ ಬಿಟ್ಟಾಕ್ಬಿಟ್ಟು ತಲೆ ಕೆಡಿಸ್ಕೊಂಡಂಗೆ ಬಂದು ಅದೇ ಬಿಸ್ನೆಸ್ ಮಾಡ್ಬಿಡ್ತೀನಿ. ಕೇಳೋಕ್ಕಿದು ಫ್ಯಾನ್ಸಿ ಆಗಿರುತ್ತೆ, ರಿಯಾಲಿಟಿನಲ್ಲಿ ವರ್ಕ್ ಆಗಲ್ಲ. ಎಲ್ಲಿ 5 ರೂಪಾಯಿ ಬಡ್ಡಿ 10 ರೂಪಾಯಿ ಬಡ್ಡಿ ಎಲ್ಲ ನಡೆಯುತ್ತಲ್ಲ, ಅದೆಲ್ಲ ಸಣ್ಣ ಅಮೌಂಟಲ್ಲಿ 1 ಲಕ್ಷ 50,000 10,000 ಇದರಲ್ಲಿ ನಡೆಯುತ್ತೆ. ಯಾಕಂದರೆ ಅವ್ನು ಕೊಡೋನ್ಗೂ ಗೊತ್ತಾಗಲ್ಲ. 10,000 ಏನಾದರೂ ಅವ್ನು ಲೋನ್ ಇಸ್ಕೊಂಡಿದ್ದಾನೆ ನಿನ್ನ ಹತ್ರ ಅಂದರೆ 1,000 ತಿಂಗಳ ಬಡ್ಡಿ ಕಟ್ಟಕ್ಕೆ ಏನು ಒಂದ್ಸಲ ಅವನಿಗೆ 10 ರೂಪಾಯಿ ಬಡ್ಡಿ ಅಂದರೆ. ಅದೇ ಏನಾದರೂ ನಿನ್ನ ಹತ್ರ 10 ಲಕ್ಷ ಇಸ್ಕೊಂಡಿದ್ರೆ ತಿಂಗಳ 50,000 ಅದು ಹೆಂಗೆ ಕಟ್ತಾನೋ ನನಗಂತೂ ಗೊತ್ತಿಲ್ಲ. ದಯವಿಟ್ಟು ನನಗೆ ಇದೇ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ಅದು ಹೆಂಗೆ ಕಟ್ತಾನೆ ಅಂತ. ನಾನು ಕೂಡ ಅದೇ ಬಿಸ್ನೆಸ್ ಮಾಡಬೇಕು. ನಮ್ಮ ವ್ಯೂವರ್ಸ್ಗೆಲ್ಲನೂ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳ್ತೀನಿ. ಬಿಕಾಸ್ ಎಲ್ಲರೂ ದುಡ್ಡು ಮಾಡಲಿ. ಯಾಕೆ ಈ ಸ್ಟಾಕ್ ಮಾರ್ಕೆಟ್ 15% 20% ಪರದಾಡ್ಬೇಕು ನಾವು. ಅದನ್ನು ಓದಬೇಕು, ಇದನ್ನು ಓದಬೇಕು, ಈ ಕಂಪ್ನಿ ರಿಸರ್ಚ್ ಮಾಡಬೇಕು, ಆ ಕಂಪ್ನಿ ರಿಸರ್ಚ್ ಮಾಡಬೇಕು, ಎಷ್ಟು ತಲೆನೋವಿದೆ. ಅದಾದ್ರೆ ಈಸಿ ಅಲ್ಲ. ಹಿಂಗೆ 10 ಲಕ್ಷ ಯಾರಿಗೂ ಕೊಟ್ಬಿಟ್ಟು ತಿಂಗಳ 50,000 ಆರಾಮ್ಸೆ ಕೊಟ್ಬಿಡ್ತಾನೆ. ಹಿಂಗೆ ಮಾಡಿನೇ IMA ಇರ್ಬೋದು, ಅವ್ನು ಚೀಟಿ ತಗೊಂಡು ಓದ್ಕೊಂಡೋದ, ಇವ್ನು ಚೀಟಿ ತಗೊಂಡು ಓದ್ಕೊಂಡೋದ, ಅವನಿಗೆ ಬಡ್ಡಿ ಕೊಟ್ಟಿದ್ದೆ, ಅವನು ನನಗೆ ಫೋನ್ ಎತ್ತುತ್ತಿಲ್ಲ, ಇವೆಲ್ಲ ಕೇಳಿಸ್ಕೊಳೋದು ಇದರಿಂದಾನೆ. ಫಸ್ಟ್ಗೆ ಎಲ್ಲ ನಡೆಯುತ್ತೆ. ಯಾಕಂದರೆ ಇಸ್ಕೊಂಡಿರೋ ದುಡ್ಡಲ್ಲೇ ಅವ್ನು ನಿಮಗೆ ವಾಪಸ್ ಕೊಡ್ತಿರ್ತಾನೆ. ಲಾಂಗ್ ಟರ್ಮಲ್ಲೇ ಅದ್ರ ಪಿಕ್ಚರ್ ಗೊತ್ತಾಗೋದು. ನನ್ನ ಸಜೆಷನ್ ಕೇಳಿದ್ರೆ ನೀವು ಕೇಳಲ್ಲ. ನನ್ನ ಸಜೆಷನ್ನು ನನಗೆ ಸಜೆಷನ್ ಕೊಡೋಕೆ ಬಂದಿದ್ದೀರಾ. ನನ್ನ ಸಜೆಷನ್ ಕೇಳಿದ್ರೆ ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಸಜೆಷನ್ ನಾನು ತಾಣ್ಬೇಕಂದ್ರೆ ಅವ್ನು ಏನು ಮಾಡ್ತಾನೆ ಸ್ವಲ್ಪ ಹೇಳಿ, ಅದ್ರ ಮೇಲೆ ನಾನು ನಿಮ್ಮ ಸಜೆಷನ್ ತಾಂತೀನಿ. ಸುಮ್ಮನೆ ಕೊಡ್ತಾನೆ ಅಂತ ಹೇಳಿದ್ರೆ ನನ್ನ ದುಡ್ಡೇ ತಗೊಂಡು ವಾಪಸ್ ಕೊಡ್ತಾನೆ ಸ್ವಲ್ಪ ದಿವಸ, ಆಮೇಲೆ ನನಗೂ ಮೂರ್ನಾಮ ಇಟ್ಟು ಹೋಗ್ತಾನೆ. Good information. I have a stock investment of around 15 lakh accumulated over 3 years. If I plan to buy a flat worth 70 lakhs, should I use the investment amount to pay off my 80% of the home loan early, or should I continue with the loan EMI? Let me SEP investment grow. What is SEP? SEP ಅಂದರೆ ಏನು ಬ್ರೋ? SEP ಅಂತ ಭಾಳ ಜನ ಯೂಸ್ ಮಾಡ್ತೀರಾ. SEP ಅಂದರೆ ನನಗಂತೂ ಗೂಗಲ್ಗೂ ಸರ್ಚ್ ಮಾಡಿದೆ ಏನೂ ಸಿಗಲಿಲ್ಲ. ಯಾರು ಕೇಳಿದ್ರು ಸಿಸ್ಟಮ್ಯಾಟಿಕ್ ಈಕ್ವಿಟಿ ಪ್ಲ್ಯಾನ್ ಅಂತ. ಈಕ್ವಿಟಿ ಪ್ಲ್ಯಾನ್, ಮ್ಯೂಚುವಲ್ ಫಂಡ್ನು ಈಕ್ವಿಟಿ ಪ್ಲ್ಯಾನ್ ಅಂತಲೇ ಕರೆಯೋದು. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಏನು ಮ್ಯೂಚುವಲ್ ಫಂಡಲ್ಲಿ ಮಾಡ್ತೀರಲ್ಲ, ಅದನ್ನು ಕೂಡ ಈಕ್ವಿಟಿ ಅಂತಲೇ ಕರೆಯೋದು. ಎನಿಥಿಂಗ್ ರಿಲೇಟೆಡ್ ಟು ಸ್ಟಾಕ್ ಮಾರ್ಕೆಟ್ನ ಈಕ್ವಿಟಿ ಅಂತಲೇ ಕರೆಯೋದು. ನೀವು ಡೈರೆಕ್ಟ್ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋಕೆ ಈ ಥರ ಕರೀತಾರೆ ಅನ್ಸುತ್ತೆ. ರಿಯಲ್ ವರ್ಡ್ ಇಲ್ಲ ಇದು ಆ್ಯಕ್ಚುಲಿ. ಬೇಡ, ನೀವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯಾಕಂದರೆ ಹೋಮ್ ಲೋನ್ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಲೋನ್. ಅದು ಇಂಟ್ರೆಸ್ಟ್ ರೇಟ್ ತುಂಬ ಕಡಿಮೆ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಕಡಿಮೆ ಇರೋದ್ರಿಂದ ನಿಮಗೆ ಅದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ನೀವು ಆ ಇಂಟ್ರೆಸ್ಟ್ಗಿಂತ ಜಾಸ್ತಿ ಅರ್ನ್ ಮಾಡ್ಬೋದು. ಅದೇ ನಿಮ್ದು ಏನಾದರೂ ಕೈ ಸಾಲ ಅಥವಾ ಪರ್ಸ್ನಲ್ ಲೋನು ಆ ಥರ ಏನಾದರೂ ತಗೊಂಡಿದ್ರೆ ಅದನ್ನು ಕ್ಲಿಯರ್ ಮಾಡಿ. ಇದು ಹೋಮ್ ಲೋನ್ಗೆ ಏನಾಗಲ್ಲ. 8.5% 8% ಈಗ ನಡೀತಾ ಇದೆ ಇಂಟ್ರೆಸ್ಟ್ ರೇಟು. ಬರ್ತಾ ಇನ್ನೂ ಕಡಿಮೆ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಕಟ್ಟಾಗ್ತಾ ಒಂದು 7% ಹಂಗೆ ಬರುತ್ತೆ. ನೀವು EMIನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮ್ಗೇನು ಕಂಫರ್ಟಬಲ್ ಆಗಿದ್ದೀರಾ ಅಂದರೆ, ಕಂಫರ್ಟಬಲಾಗಿ ನಾನು EMI ಕಟ್ತಾ ಇದ್ದೀನಿ ಅಂದರೆ ನೀವು ಅದನ್ನು ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಗ್ರೋ ಆಗ್ತಾ ಇರಲಿ. ಅಕಸ್ಮಾತ್ ಇಲ್ಲ ನನಗೆ ಕಷ್ಟ ಆಗ್ತಾ ಇದೆ, ನನಗೆ ಕೈಯಲ್ಲಿ ಏನೂ ದುಡ್ಡು ಉಡಿತಾ ಇಲ್ಲ, ನಾನು EMI ಕ್ಲಿಯರ್ ಮಾಡ್ತೀನಿ ಅನ್ನಂಗಿದ್ರೆ ನಮ್ಮ ಲೈಫಲ್ಲಿ ತುಂಬ ನೆಮ್ಮದಿ ಮುಖ್ಯ. ಏನು ಮಾಡಿ, ನಿಮ್ಮ ಇನ್ವೆಸ್ಟ್ಮೆಂಟ್ನ ಸೆಲ್ ಮಾಡಿಬಿಟ್ಟು ನಿಮ್ಮ ಲೋನ್ನ ಕ್ಲಿಯರ್ ಮಾಡಿ. ಇಲ್ಲ ನಾನು ಕಂಫರ್ಟಬಲ್ ಆಗಿದ್ದೀನಿ, ನಾನು ಕಂಫರ್ಟಬಲಾಗಿ EMI ಕಟ್ಕೊಂಡು ಹೋಗ್ತಿದ್ದೀನಿ ಅಂದರೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಈ ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯಾಕಂದರೆ ಇದು ಫಾಸ್ಟಾಗಿ ಗ್ರೋ ಆಗುತ್ತೆ. ನೀವು ಲೋನಲ್ಲಿ ಇಂಟ್ರೆಸ್ಟ್ ಕಟ್ಟೋದಕ್ಕಿಂತ ನಿಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಗ್ರೋ ಆಗುತ್ತೆ. ಯಾಕಂದರೆ ಹೋಮ್ ಲೋನು ಇಂಟ್ರೆಸ್ಟ್ ರೇಟ್ ಯಾವಾಗಲೂ ಕಮ್ಮಿ ಇರುತ್ತೆ. ಸರ್, ಸ್ಟಾಕ್ ಮಾರ್ಕೆಟಲ್ಲಿ ಜಾಬ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಮ್ಯೂಚುವಲ್ ಫಂಡ್ ಕಂಪ್ನಿನಲ್ಲಿ ಜಾಬ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಸ್ಟಾಕ್ ಮಾರ್ಕೆಟಲ್ಲಿ ಜಾಬ್ ಮಾಡಬೇಕಂದ್ರೆ ನೀವು ಚಾರ್ಟೆಡ್ ಅಕೌಂಟೆಂಟ್ ಆಗಿರಬೇಕು. ಚಾರ್ಟೆಡ್ ಅಕೌಂಟೆಂಟ್ಗಿನ್ನ ಜಾಸ್ತಿ ನೀವು CFA ಕ್ಲಿಯರ್ ಮಾಡಿರಬೇಕು. CFAನಲ್ಲಿ 11(1), 11(2), 11(3) ಅಂತ ಬರುತ್ತೆ. CFA ಅಂದರೆ ಚಾರ್ಟೆಡ್ ಫೈನಾನ್ಷಿಯಲ್ ಅನಲಿಸ್ಟ್ ಅಂತ. ನೀವು ಇದನ್ನೇನೋ ಕ್ಲಿಯರ್ ಮಾಡಿದ್ರೆ ನೀವು ಅನಲಿಸ್ಟ್ ಆಗ್ಬೋದು. ಈಗ ಯಾವ ರೀತಿ ನಾವು ಅನಾಲಿಸಿಸ್ ಮಾಡ್ತೀವಲ್ಲ ಒಂದು ಕಂಪ್ನಿನ, ಇದೇ ರೀತಿ ನೀವು ಅನಾಲಿಸಿಸ್ ಮಾಡ್ಬೋದು. ನೀವು ಅನಾಲಿಸಿಸ್ ಮಾಡಿ ನೀವು ಒಂದು ಮ್ಯೂಚುವಲ್ ಫಂಡ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಬೋದು. ಆದರೆ ಅಷ್ಟು ಈಸಿ ಅಲ್ಲ. ನೀವು ಟ್ರೈ ಮಾಡಿದ್ರೆ ಸಿಗುತ್ತೆ. ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳ ಕಂಪ್ನಿಗಳಲ್ಲಿ ಸಿಗುತ್ತೆ. ನೀವು ಮಾರ್ಗನ್ ಸ್ಟ್ಯಾನ್ಲಿ ಇರ್ಬೋದು, ಗೋಲ್ಡ್ಮನ್ ಸ್ಯಾಕ್ಸ್ ಇರ್ಬೋದು, ಇಂಥ ಕಂಪ್ನಿಗಳೆಲ್ಲ ಸಿಗುತ್ತೆ. ಜಾಬ್ ಆರಾಮ್ಸೆ ಸಿಗುತ್ತೆ. ಅಲ್ಲಿ ಇಂಡಸ್ಟ್ರಿ ಅನಾಲಿಸಿಸ್ ಇರುತ್ತೆ ಜಾಸ್ತಿ. CFA ನೀವು ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಆರಾಮ್ಸೆ ಸಿಗುತ್ತೆ. CFA ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲ, ಅದು ಗ್ಲೋಬಲ್ ಲೆವೆಲ್ದು. CFA ಅಸೋಸಿಯೇಷನ್ ಅಂತಿದೆ, ಅವ್ರು ನಡೆಸೋ ಎಕ್ಸಾಮು. ನಮ್ಮ ಇಂಡಿಯಾದಾಗ ಅದಕ್ಕೆ ವ್ಯಾಲ್ಯೂ ಇದೆ. ಫೈನಾನ್ಸಲ್ಲಿ ಎಲ್ಲೆಲ್ಲಿ ನೀವು ಫೈನಾನ್ಸ್ ಯೂಸ್ ಮಾಡ್ತೀರೋ ಅದೆಲ್ಲ ಕಡೆ ಅದ್ರ ವ್ಯಾಲ್ಯೂ ಇದೆ. MBAಗೆ ವ್ಯಾಲ್ಯೂ ಇಲ್ಲ,
ಈವನ್ CA ಕೂಡ ಅಷ್ಟೊಂದು ವ್ಯಾಲ್ಯೂ ಇಲ್ಲ, CFA ಜಾಸ್ತಿ ವ್ಯಾಲ್ಯೂ ಇದೆ. ಯಾಕಂದರೆ ರಿಯಲ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ ಏನಾದರೂ ಇದ್ದರೆ ಅದು CFA ಮಾತ್ರ, ನನಗೆ ಗೊತ್ತಿರೋಂಗೆ. ಸರ್ ನನಗೆ ಇವಾಗ 40 ಆಗಿದೆ, ಇನ್ನು 5ರಿಂದ 10 ವರ್ಷ ಏನಾದರೂ ದುಡ್ಡು ಸಂಪಾದನೆ ಮಾಡಬೇಕು, ಯಾವುದು ಬೆಸ್ಟ್ ಹೇಳಿ? ದುಡ್ಡು ಸಂಪಾದನೆ ಮಾಡಬೇಕಂದ್ರೆ ನೀವು ಆಲ್ರೆಡಿ ಟೈಮು ನಿಮ್ಮದು ಜಾಸ್ತಿ ಆಗಿಬಿಟ್ಟಿದೆ. ಯಾಕಂದರೆ ಯಂಗೇಜಲ್ಲೇ ನೀವೇನಾದರೂ ರಿಸ್ಕ್ ತೊಗೊಂಡಿದ್ದಿದ್ರೆ ನೀವು ಏನು ಬೇಕಿರೋ ಮಾಡ್ಬೋದಿತ್ತು. ಇವಾಗ ನೀವು ರಿಸ್ಕ್ ತೊಗೊಳಕ್ಕಾಗಲ್ಲ. ನಂಬರ್ 1 ಯಾಕಂದರೆ ನಿಮಗೆ ಫ್ಯಾಮಿಲಿ ಇದೆ, ಕಮಿಟ್ಮೆಂಟ್ ಇದೆ. ನೀವೇನಾದ್ರು ಸ್ವಲ್ಪ ರಿಸ್ಕ್ ತೊಗೊಂಡು ನಿಮ್ಮ ಇನ್ಕಮ್ ಏನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ರೆಸ್ಪೆಕ್ಟ್ ಕೊಡಲ್ಲ. ಆಮೇಲೆ ನಿಮಗೆ ಹಿಂಸೆ ಇಕ್ಬಿಡ್ತಾರೆ, ಬಾಡಿಗೆ ಕಟ್ಟಬೇಕು, ನಿಮಗೆ ಸಮಾಧಾನ ಇರಲ್ಲ. ಏನು ರಿಸ್ಕ್ ತಗೊಂಡು ನೀವೇನು ಮಾಡೋಕ್ಕೂ ಸಮಾಧಾನ ಇರಲ್ಲ. ಯಾಕಂದರೆ ನಿಮಗೆ ಕಮಿಟ್ಮೆಂಟ್ ಅಷ್ಟೊಂದು ಇರುತ್ತಲ್ಲ, ಬಾಡಿಗೆ ಕಟ್ಟಬೇಕು, ಬಾಡಿಗೆ ಅಥವಾ ಸ್ವಂತ ಮನೆಗಿದ್ದೀರಾ ಅಂದರೆ ಬೇರೆ ಬೇರೆ ಕಮಿಟ್ಮೆಂಟ್ ಇರುತ್ತೆ. EMI ಇಲ್ದಿದ್ದು ಫ್ಯಾಮಿಲಿನೇ ಇಲ್ಲ ನನಗೆ ಗೊತ್ತಿರೋಂಗೆ. ಏನಾದರೂ EMI ಇರುತ್ತೆ. ಫುಲ್ ಕಂಪ್ಲೀಟ್ಲಿ ಲೋನ್ ಫ್ರೀ ಆಗಿದ್ದೀರಾ, ಲೋನ್ ನನ್ನ ಹತ್ರ ಇಲ್ಲವೇ ಇಲ್ಲ, 12 ತಿಂಗಳಿಗೆ ಆಗೋಷ್ಟು ನಿಮ್ಮ ಹತ್ರ ಸೇವಿಂಗ್ಸ್ ಇದೆ ಅಂದರೆ ನೀವೇನು ಮಾಡ್ಬೋದು, ಕೆಲಸ ಬಿಟ್ಟು ಏನಾದರೂ ನೀವು ಬಿಸ್ನೆಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ನಿಮಗೆ ಇಂಟ್ರೆಸ್ಟ್ ಇರೋದು, ನಿಮಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರೋದು. ಯಾಕಂದರೆ ಬ್ರೋ ಸ್ವಲ್ಪ ಲೇಟ್ ಆಗಿಬಿಟ್ರೆ ನಮ್ಮ ಲೈಫಲ್ಲಿ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಸಿಚುವೇಶನ್ನು ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದರೆ ಇಷ್ಟೆಲ್ಲ ಪ್ರಾಬ್ಲಮಿಂದ ಯಂಗೇಜಲ್ಲಿ ಏನಾಗುತ್ತೆ, ನೀನು ಏನು ರಿಸ್ಕ್ ತೊಗೊಂಡ್ರೂ ನಡೆಯುತ್ತೆ, ಫೇಲ್ ಆದರೂ ನಡೆಯುತ್ತೆ, ಏನು ಮಾಡೋರು ನಡೆಯುತ್ತೆ. ಅದಕ್ಕೆ ಯಂಗೇಜಲ್ಲಿ ಇರೋರ್ಗೆ ಹೇಳೋದು ನಾನು, ರಿಸ್ಕ್ ತೊಗೊಳ್ಳಿ ಅಂತ. ಯಾಕಂದರೆ ಯಂಗೇಜಲ್ಲಿ ಫೇಲ್ ಆದರೆ ಓಕೆ, ಇನ್ನೊಂದು ದಿವಸ ಕೆಲ್ಸಕ್ಕೆ ಹೋಗ್ಬೋದು. ಏನು ರೆಸ್ಪಾನ್ಸಿಬಿಲಿಟೀಸ್ ಇದೆ ನನಗೆ ಹೆಂಡತಿ ಮಕ್ಕಳಿದಾರಾ, ಏನಿದೆ, ಬಾಡಿಗೆ ಕಟ್ಟಂಗಿದ್ದೀನ, ಏನಿದ್ದಾನೆ, ನಾನು ನಮ್ಮ ಅಪ್ಪ ಅಮ್ಮನ ಮನೇಲಿದ್ದೀನಿ, ಅವ್ರು ಹಾಕೋ ಊಟ ತಿಂತಾ ಇದ್ದೀನಿ, ನನಗೇನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದಕ್ಕೇ ನಿಮ್ಗೇನಾದರೂ ಯಂಗೇಜ್ ಇದ್ದರೆ ರಿಸ್ಕ್ ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಆಗೋ ಚಾನ್ಸ್ ಇರುತ್ತೆ. ಸ್ವಲ್ಪ ಏಜ್ ಏನಾದರೂ 35-40 ಓದ್ಬಿಟ್ರೆ ನೀವು ಏನು ರಿಸ್ಕ್ ತೊಗೊಳಕ್ಕಾಗಲ್ಲ. ರಿಸ್ಕ್ ತೊಗೊಳ್ತಿದ್ದೀರಾ ಅಂದ್ರೂ ನೀವು ನಾನು ಹೇಳ್ದಂಗೆ ಮಾಡಿ 12 ತಿಂಗಳು ಸಂಬಳ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇರಬೇಕು. ಆ 12 ತಿಂಗಳಲ್ಲಿ ನೀವೇನಾದರೂ ರಿಸ್ಕ್ ತೊಗೊಂಡು ಒಂದು ಬಿಸ್ನೆಸ್ ಮಾಡಿ ಅದನ್ನು ಸಕ್ಸಸ್ಫುಲ್ ಮಾಡೋಕ್ಕೆ ಟ್ರೈ ಮಾಡಿ. ಆದರೆ ಆ ಟೈಮಲ್ಲಿ ಕೂಡ ಆಗೋದು ಕಷ್ಟ. ಯಾಕಂದರೆ 12 ತಿಂಗಳು ನೀವು ಅಂದ್ಕೊಂಡಂಗೆ ಏನೂ ಆಗಲ್ಲ ಬಿಸ್ನೆಸ್ಸಲ್ಲಿ. ಬಿಸ್ನೆಸ್ ಯಾವಾಗ್ಲೂ ಭಾಳ ಟೈಮ್ ತೊಗೊಳುತ್ತೆ. ಆಮೇಲೆ ನೀವು ಪ್ಯಾಷನೇಟ್ ಆಗಿರಬೇಕು. ಕೆಲಸ ಮಾಡಿದ್ರೆ ಬೋರ್ ಆಗಬಾರ್ದು, ಅಂಥದ್ದೇನಾದರೂ ನೀವು ಕೆಲಸ ಮಾಡಬೇಕು. ಇಲ್ಲಾಂದರೆ 3 ದಿವಸಕ್ಕೆ ಬೋರ್ ಆಗುತ್ತೆ, ಕೆಲಸ ಯಾಕೆ ತಾನೇ ಬಿಟ್ನಪ್ಪ ಅಂತ ನೀವು ಫೀಲ್ ಆಗಿಬಿಡುತ್ತೆ, ನಿಮಗೆ ಡಿಪ್ರೆಷನ್ ಆಗಿಬಿಡುತ್ತೆ. ಸರ್ ರಿಪ್ಲೈ ಮೀ, ಐ ಕ್ಯಾನ್ ಇನ್ವೆಸ್ಟ್ PF ಅಮೌಂಟ್ ಇನ್ ಟು ಸ್ಟಾಕ್ ಮಾರ್ಕೆಟ್ ಫಾರ್ ಲಾಂಗ್ ಟರ್ಮ್. ಬೆಟರ್ ಹಂಗೆ ಮಾಡಿ, ಬೆಸ್ಟ್ ಹಂಗೆ ಮಾಡಿ. PF ಅಮೌಂಟ್ನ ವಿಡ್ರಾ ಮಾಡಿಬಿಟ್ಟು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ. ಲಾಂಗ್ ಟರ್ಮ್ ನೀವು ಎಲ್ಲಿವರೆಗೂ PF ಇಟ್ಕೊಂಡಿರ್ತೀರಲ್ವ, ಇಟ್ಕೊಳ್ತೀನಿ ಅಂತ ನಿಮ್ಮ ಐಡಿಯಾ ಇದೆ ಅಲ್ವಾ, ಅಂದರೆ ನಿಮ್ಮ PFನ ವಿಡ್ರಾ ಮಾಡೋಕ್ಕೆ ನಿಮಗೆ 15 ವರ್ಷ ಲಾಕಿನ್ ಪೀರಿಯಡ್ ಇರುತ್ತೆ. PPF ಆದರೆ EPF ಆದರೆ ನೀವು ರಿಟೈರ್ಮೆಂಟ್ ಆಗೋವರೆಗೂ ನೀವು ವಿಡ್ರಾ ಮಾಡೋಕ್ಕಾಗಲ್ಲ. ಅದನ್ನು ವಿಡ್ರಾ ಮಾಡಿದ್ರು ನಿಮ್ಗೆ ಆವಾಗಲೇ ಜಾಸ್ತಿ ಬರೋದಲ್ವ ದುಡ್ಡದು. ಆ ಥರ ಏನಾದರೂ ನಿಮ್ದು ಐಡಿಯಾ ಇದ್ದರೆ ನೀವು ಅದನ್ನು ವಿಡ್ರಾ ಮಾಡಿ 20 ವರ್ಷ ಮಿನಿಮಮ್ ತೆಗಿಯಲ್ಲ ಅನ್ನಂಗಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಬೆಸ್ಟ್. ಯಾಕಂದರೆ PPF ಕೂಡ ತಗೊಂಡು ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡೋದು, EPF ಕೂಡ ತಗೊಂಡು ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡೋದು. ನೀವೇ ಅದನ್ನು ಡೈರೆಕ್ಟಾಗಿ ಮಾಡಿ. ಆದರೆ ಅಗ್ಲೆಲ್ಲ ಕೈ ಆಡಿಸ್ಬೇಡಿ. ಜಾಸ್ತಿ ನೀವು ಟಚ್ ಮಾಡೋಕೆ ಹೋದ್ರೆ ಏನಾಗುತ್ತೆ, PPF ಅಲ್ಲಿ ನಿಮಗೆ ಗೊತ್ತಿಲ್ಲದಲ್ಲೇ ಬೆಳೀತಾ ಇದೆ. ಇಲ್ಲಿ ನೀವು ಅಗ್ಲೆಲ್ಲ ಅದನ್ನು ಬೈಸೆಲ್ಲು ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ನೀವು ಆ ದುಡ್ಡನ್ನ ಲೂಸ್ ಮಾಡ್ಕೊಳೋ ಚಾನ್ಸ್ ಇರುತ್ತೆ. ಆಮೇಲೆ ಆ ದುಡ್ಡನ್ನ ಖರ್ಚು ಮಾಡೋ ಚಾನ್ಸಸ್ ಇರುತ್ತೆ. ಅಲ್ಲಿ ಲಾಂಗ್ ಟರ್ಮ್ ಆಗಿ ಕಮಿಟ್ಮೆಂಟ್ ಇರೋದ್ರಿಂದ ನೀವು ಅದನ್ನು ಟಚ್ ಮಾಡೋಕೆ ಹೋಗಲ್ಲ. ಇಲ್ಲಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತಲ್ವಾ, ನನ್ನ ಹತ್ರ ದುಡ್ಡು ಇದೆ ಅನ್ನೋ ಫೀಲಿಂಗೇ ಬರುತ್ತೆ ನಿಮಗೆ. ಇದರಿಂದ ನೀವು ಖರ್ಚು ಮಾಡೋ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಈ ದುಡ್ಡನ್ನ ಜಾಸ್ತಿ ಯೂಸ್ ಮಾಡ್ಕೊಂಡ್ಬಿಡ್ತೀರಾ. ಆ ಥರ ನೀವು ಕಂಟ್ರೋಲ್ ಆಗಿರ್ತೀರಾ ಅಂದರೆ ತೆಗೆದು ಇನ್ವೆಸ್ಟ್ ಮಾಡೋದು ಬೆಸ್ಟು. ಅಥವಾ ನನಗೆ ಕಂಟ್ರೋಲ್ ಇಲ್ಲ, ನನ್ನ ಕೈಲಿ ದುಡ್ಡಿದ್ರೆ ನಿಲ್ಲಲ್ಲ ಅನ್ನಂಗಿದ್ರೆ ಈ ಥರ ಮಾಡಬೇಡಿ, ಇದು ಒಳ್ಳೆ ಸಜೆಷನ್ ಅಲ್ಲ. ಬ್ರೋ ನಾನು ಮಡಿಕೇರಿಯಿಂದ, ನನ್ನ ಏಜು 16, ಮೈ ಫಾದರ್ ಈಸ್ ಅರ್ನಿಂಗ್ ಪ್ರಾಫಿಟ್ 1 lakh per month ಆಫ್ಟರ್ ಕಟ್ಟಿಂಗ್ ಆಲ್ ಲೋನ್ಸ್, ಹೋಮ್ ನೀಡ್ ಅಂಡ್ TTC. ಮೈ ಫಾದರ್ ವಾಂಟ್ಸ್ ಟು ಅರ್ನ್ 25 lakhs ಆಫ್ಟರ್ 5 years. ವೇರ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್ ಆರ್ ಮ್ಯೂಚುವಲ್ ಫಂಡ್? ಮ್ಯೂಚುವಲ್ ಫಂಡೇ ಬೆಸ್ಟ್ ಬ್ರೋ. ಸ್ಟಾಕ್ ಮಾರ್ಕೆಟ್ ಎಲ್ಲರಿಗೂ ಬೆಸ್ಟ್ ಅಲ್ಲ. ಯಾಕಂದರೆ ನೀವು ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟ್ಗೆ ಇಳಿತಿದ್ದೀರಾ ಅಂದರೆ ಇಲ್ಲಿ ಜಾಸ್ತಿ ನಿಮ್ಮದು ಎಫರ್ಟ್ ಹಾಕಬೇಕು. ಜಾಸ್ತಿ ಅಂದರೆ ಸ್ವಲ್ಪ ಪ್ಯಾಷನೇಟ್ ಆಗಿರಬೇಕು. ಪ್ಯಾಷನೇಟ್ ಆಗಿದ್ದರೆ ನೀವು ಒಂದು 6-7% ಜಾಸ್ತಿ ಮಾಡ್ಬೋದು. ಲಾಂಗ್ ಟರ್ಮಲ್ಲಿ ಇದು ಭಾಳ ಬೆನಿಫಿಟ್ ಮಾಡುತ್ತೆ, ಭಾಳ ಅಂದರೆ ಭಾಳ. ನೀವೇನಾದರೂ 20 years ಏನಾದರೂ ಲಾಂಗ್ ಟರ್ಮಲ್ಲಿ ಇಟ್ಕೊಂಡಿದ್ರೆ ನೀವು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕ್ರೋರ್ ಟುಗೆದರ್ ನಿಮಗೆ ಬೆನಿಫಿಟ್ ಆಗುತ್ತೆ. ಆದರೆ ಫಸ್ಟಿಗೆ ನಾನಂತೂ ಸಜೆಷನ್ ಮಾಡಲ್ಲ. ಯಾಕಂದರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ಗೊತ್ತಿಲ್ಲ. ಸ್ಟಾಕ್ ಮಾರ್ಕೆಟ್ ಯಾವ ಥರ ಮೇಲೆ ಕೆಳಗೆ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ರೀಸೆಂಟ್ಲಿ ಮೇಲೆ ಹೋಗ್ತಿರೋದ್ರಿಂದ ಇದೇ ಥರನೇ ಹೋಗುತ್ತೆ ಅಂತ ಅಂದ್ಕೊಂಡಿರ್ತೀರ. ನಾಳೆ ಏನಾದರೂ ಒಂದು 10% ಕರೆಕ್ಷನ್ ಬಂದರೆ ನೀವು ಹಾಕಿರೋ 1 ಲಕ್ಷ ಏನಾದರೂ 90,000 ಆದ ತಕ್ಷಣ ನಿಮಗೆ ನೆಗೆಟಿವ್ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಂಥ ಕೆಲಸ ಮಾಡ್ಬಿಟ್ನಲ್ಲ, ದುಡ್ಡು ಸುಮ್ಮನೆ ಬ್ಯಾಂಕಲ್ಲಿ ಇದ್ದರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಅದಕ್ಕೇ ನೀವು ಫಸ್ಟು ಮ್ಯೂಚುವಲ್ ಫಂಡಲ್ಲಿ ಇಳಿಯೋದು ಬೆಸ್ಟು. ಮ್ಯೂಚುವಲ್ ಫಂಡ್ನ ಅರ್ಥ ಮಾಡ್ಕೊಂಡು ಆಮೇಲೆ ಸ್ಟಾಕ್ ಮಾರ್ಕೆಟಿಗೆ ಬಂದರೆ ಬೆಸ್ಟು. ಡೈರೆಕ್ಟ್ ಹೊಸ್ದಾಗಿ ಬಂದವ್ರು ಯಾರು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆಗಬೇಡಿ. ಯಂಗ್ಸ್ಟರ್ ಇದ್ದರೆ ಓಕೆ, ಬಿಕಾಸ್ ಯಂಗ್ಸ್ಟರ್ ಕಲಿಯೋಕ್ಕೋಸ್ಕರನೇ ಬಂದಿರ್ತಾರೆ. ಅವ್ರು ಸ್ಟಾಕ್ ಮಾರ್ಕೆಟ್ ಬಿಟ್ಟು ಬೇರೆ ಕಡೆ ಹೋದರೆ ವೇಸ್ಟು. ಸ್ಟಾಕ್ ಮಾರ್ಕೆಟ್ ಕಲಿಯೋಕ್ಕೋಸ್ಕರನೇ ಬಂದಿರೋದ್ರಿಂದ ಏನಾಗುತ್ತೆ, ಕಲಿತಾರೆ. ಮಿಸ್ಟೇಕ್ ಮಾಡೋದು ಜಾಸ್ತಿ ಆದ್ರೂ ಕೂಡ ಇವತ್ತೆಲ್ಲ ನಾಳೆ ಕಲಿತಾರೆ.
ಬಟ್ ನೀವು ಆಲ್ರೆಡಿ ನಿಮ್ಮ ತಂದೆ ಬಗ್ಗೆ ಮಾತಾಡ್ತಿರೋದ್ರಿಂದ ಮ್ಯೂಚುವಲ್ ಫಂಡ್ ಹೋಗೋದು ಬೆಸ್ಟು. ಅದರಲ್ಲಿ ಕೂಡ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂತ ಬರ್ತವೆ. ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂದರೆ ಅರ್ಧ ಡೆಟ್ಟಲ್ಲಿ ಇನ್ವೆಸ್ಟ್ ಆಗುತ್ತೆ, ಅರ್ಧ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗುತ್ತೆ. ಇಂಥ ಫಂಡ್ಗಳಲ್ಲಿ ಹೋಗೋದು ಬೆಸ್ಟು, ಯಾಕಂದರೆ ಅದು ರಿಸ್ಕ್ ತುಂಬ ಕಡಿಮೆ ಇರುತ್ತೆ. ಒಂದು 10% ವರ್ಕೌಟ್ ಆಗುತ್ತೆ, 10 to 11%. ಫಸ್ಟ್ ನೀವು ಅದರಲ್ಲಿ ಎಂಟ್ರಿ ಆಗಿ, ಆಮೇಲೆ ಬ್ಲೂ ಚಿಪ್ಪಲ್ಲಿ ಎಂಟ್ರಿ ಆಗಿ, ಆಮೇಲೆ ಸ್ಮಾಲ್ ಕ್ಯಾಪ್ ಲಾರ್ಜ್ ಕ್ಯಾಪಲ್ಲಿ ಎಂಟ್ರಿ ಆಗಿ, ಆಮೇಲೆ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು. ಸ್ಟಾಕ್ ಮಾರ್ಕೆಟ್ ಎಲ್ಲರ ಕಪ್ ಆಫ್ ಟೀ ಅಲ್ಲ ಬ್ರೋ. ನನ್ನ ಹತ್ರ ಆಲ್ರೆಡಿ ಒಂದು ಮನೆ ಇದೆ, ನಮ್ಮಪ್ಪ ಇನ್ನೊಂದು ಹೊಸ ಮನೆ ತೊಗೊಳ್ಬೇಕು ಅಂತ ಇದ್ದಾರೆ. ಅರೌಂಡ್ 1.3 crores ವಿತ್ 30 lakhs ಲೋನು, 5 years. ಬಟ್ ನಾನು ಅದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಡೈವರ್ಸಿಫೈ ಮಾಡೋಣ ಅಂತಿದ್ದೀನಿ. ಐ ಹ್ಯಾವ್ 2 year ಎಕ್ಸ್ಪೀರಿಯನ್ಸ್ ಇನ್ ಸ್ಟಾಕ್ ಮಾರ್ಕೆಟ್, ಐ ಹ್ಯಾವ್ ಐಡಿಯಾ. ನೀವು ಸಜೆಸ್ಟ್ ಮಾಡ್ತೀರಾ ಬ್ರೋ ಪ್ಲೀಸ್ ಇದಕ್ಕೆ ರಿಪ್ಲೈ ಮಾಡಿ. ನಮ್ಮ ಮನೆ ಮತ್ತು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಲ್ಲಿ ಮಾಡಿದ್ರೆ ಏನು ಬೆನಿಫಿಟ್ಟು ಅಂತ ಒಂದು ವಿಡಿಯೋ ಮಾಡಿ ಪ್ಲೀಸ್. ಬ್ರೋ ನನಗನ್ನಿಸ್ದಂಗೆ ನಮ್ಮ ತಂದೆನ ನೀವು ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಖುದ್ದು ನನ್ನ ತಂದೆನೇ ನಾನು ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ. ಅವರು ಯಾವುದೊಂದು ದುಡ್ಡು ಸಿಕ್ಕರೆ ತಗೊಂಡೋಗಿ ಸೈಡ್ ಬೈ ಮಾಡ್ತಾರೆ. ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅವ್ರು ಓಲ್ಡ್ ಜನ್ರೇಷನ್ ಅವರು ಬ್ರೋ. ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡ್ತೀರಾ? ಅವ್ರು ಇದನ್ನು ನೋಡ್ಕೊಂಡ್ ಬಂದಿದ್ದಾರೆ. ಅವ್ರು ನಮ್ಮ ಅಪ್ಪಾಜಿ ಆ್ಯಕ್ಚುಲಿ ಅರ್ಷದ್ ಮೆಹ್ತಾ ಟೈಮಲ್ಲೆಲ್ಲೂ ನೋಡಿದ್ದಾರೆ, ಅದು ಏನೇನು ಸ್ಕ್ಯಾಮ್ ಆಗಿದೆ ಅದೆಲ್ಲ ನ್ಯೂಸಲ್ಲೆಲ್ಲ ಕೇಳಿದ್ದಾರೆ. ಇನ್ನೂ ತಲೆಗಿದೆ ಅವ್ರಿಗೆ, ಅದನ್ನ ನಂಬೋದಿಲ್ಲ. ಏನು ಮಾಡಿದ್ರು ಅವ್ರಿಗೆ ಕಷ್ಟ. ನೀವೇನಾದರೂ ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬರ್ತೀರಾ ಅನ್ಕೊಳ್ಳಿ, ಕನ್ವಿನ್ಸ್ ಮಾಡಿ ಕರ್ಕೊಂಬಂದ್ಬಿಟ್ಟು 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಅನ್ಕೊಳ್ಳಿ. ಇನ್ವೆಸ್ಟ್ ಮಾಡಿ ನಾಳೆ ನಾನು ಹೇಳ್ದಂಗೆ 20% ಮಾರ್ಕೆಟ್ ಬಿತ್ತು ಅನ್ಕೊಳ್ಳಿ, 1 ಕೋಟಿ ಇರೋದು 80 ಲಕ್ಷ ಆಯಿತು ಅನ್ಕೊಳ್ಳಿ. ನಿಮಗೆ ಸಮಾಧಾನ ಇರಲ್ಲ, ನಿಮ್ಮನ್ನು ಉಸಿರಾಡಕ್ಕೆ ಬಿಡಲ್ಲ, ಕುತ್ಕೊಳಕ್ಕೆ ಬಿಡಲ್ಲ, ನಿಂತ್ಕೊಳಕ್ಕೆ ಬಿಡಲ್ಲ. ಎದ್ರು ಕುಂತರು ನಿಮಗೆ ಬೈತಿರ್ತಾರೆ. ನೀವು ಯಾಕೆ ತಾನೇ ಹಿಂಗೆ ಮಾಡ್ಬಿಟ್ಟು ಅನಿಸ್ಬಿಡುತ್ತೆ. ಫಸ್ಟ್ ಏನು ಮಾಡಿ, ನಿಮಗೆ ಸ್ವಲ್ಪ ದುಡ್ಡನ್ನ ಟ್ರೈ ಮಾಡಿಸಿ. ಅವ್ರ ಮನೆ ತಾಂಡ್ಲಿ ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಪ್ಪ ಅಂತ ಟ್ರೈ ಮಾಡಿಸಿ. ಆ 10 ಲಕ್ಷನ ಅವ್ರು ಇನ್ವೆಸ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗಲಿ, ಯಾವ ಥರ ಮೇಲೆ ಕೆಳಗೆ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಂತ ಎಕ್ಸ್ಪೀರಿಯನ್ಸ್ ಆಗಿ, ಆಮೇಲೆ ಬೇಕಿರೋ ಅವ್ರ ದುಡ್ಡನ್ನ ಅವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲಿ. ಎನಿ ಡೇ ನೀವೇನಾದರೂ ನನಗೆ ಸಜೆಷನ್ ಕೇಳಿದ್ರೆ, ಅಂದರೆ ನೀವು ಏನಾದರೂ ನನಗೆ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟು ಅಂದರೆ, ಎನಿ ಡೇ ನಾನು ಸ್ಟಾಕ್ ಮಾರ್ಕೆಟೇ ಹೇಳೋದು. ಯಾಕಂದರೆ ಸ್ಟಾಕ್ ಮಾರ್ಕೆಟ್ಗಿನ್ನ ಬೆಟರ್ ರಿಟರ್ನ್ ಕೊಡುವಂಥ ಪ್ಲೇಸು ಭೂಮಿ ಮೇಲೆ ಯಾವುದೂ ಇಲ್ಲ. ಹುಟ್ಟಕ್ಕೂ ಚಾನ್ಸ್ ಇಲ್ಲ, ಮುಂದೆ ಬರೋಕ್ಕೂ ಚಾನ್ಸ್ ಇಲ್ಲ. ಬಟ್ ಆದರೆ ಇವರು ಹಿಂದೆಯಿಂದ ನೋಡ್ಕೊಂಬಂದಿದ್ದಾರಲ್ಲ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವ ಥರ ದುಡ್ಡು ಮಾಡ್ಬೋದು ಅಂತ, ಅವ್ರು ಅದನ್ನೇ ನಂಬ್ಕೊಂಬಂದಿರ್ತಾರೆ. ನೀವು ಅವ್ರ ನಂಬಿಕೆನ ಈಸಿಲಿ ಬ್ರೇಕ್ ಮಾಡಿ ಚೇಂಜ್ ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದೇ ಸಲ 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಮಾಡ್ಬೋದು. ನೀವು ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಅವರು ಅಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಮಾಡ್ಬೋದು. ನಾಳೆ ಮಾರ್ಕೆಟ್ ಡೌನ್ ಆದರೆ ನೀವು ಲೇಮ್ ತಾಣಬೇಕಾಗತ್ತೆ. ನಿಮಗಂತೂ ಗೊತ್ತಿದೆ, ಮಾರ್ಕೆಟ್ ಯಾವಾಗಲೂ ಡೈಲಿ ಮೇಲೆ ಹೋಗಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ವೊಲಟೈಲಿಟಿ ಇದ್ದೇ ಇರುತ್ತೆ. ಆದರೆ ಸ್ಟಾಕ್ ಮಾರ್ಕೆಟು ನೆಕ್ಸ್ಟ್ 10 years ಏನು ರಿಟರ್ನ್ ಕೊಡುತ್ತಲ್ಲ, ಅದು ಒನ್ ಆಫ್ ದ ಗ್ರೇಟೆಸ್ಟ್ ರಿಟರ್ನು. ನನಗೆ ಗೊತ್ತಿರೋಂಗೆ ಇದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. 2001ರಿಂದ 2008ವರೆಗೂ ಯಾವ ರೀತಿ ಸ್ಟಾಕ್ ಮಾರ್ಕೆಟ್ ಮೇಲೋಯ್ತು. 2003 ಆಕ್ಚುಲಿ 3000 ಇತ್ತು ಸೆನ್ಸೆಕ್ಸ್. 3000 ಇದ್ದಿದ್ದು ಸೆನ್ಸೆಕ್ಸು 2008 ಬರೋಷ್ಟೊತ್ತಿಗೆ 28,000 ಆಗುತ್ತೆ. ಅಂದರೆ ಇವಾಗಿರೋ 80,000 ಸೆನ್ಸೆಕ್ಸು ನೆಕ್ಸ್ಟು 5-6 ವರ್ಷದಲ್ಲಿ 7,20,000 ಆಗಿತ್ತು. 9 ಪಟ್ಟು ಜಾಸ್ತಿ ಆಗಿತ್ತು ಸೆನ್ಸೆಕ್ಸೇ, ಖುದ್ದು ಸೆನ್ಸೆಕ್ಸೇ. ಸ್ಟಾಕ್ ಯಾವ ರೀತಿ ಹೋಗಿರ್ಬೋದು, ಇಂಡಿವಿಜುವಲ್ ಸ್ಟಾಕ್ಸು, ಮ್ಯೂಚುವಲ್ ಫಂಡ್ ಯಾವ ರೀತಿ ಹೋಗಿರ್ಬೋದು. ನೀವು ನಿಫ್ಟಿ ಲಾಸ್ಟು 5 ವರ್ಷದಲ್ಲಿ 22% CAGR ರಿಟರ್ನ್ ಕೊಟ್ಟಿದೆ. ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಎಷ್ಟು ಕೊಟ್ಟಿದೆ? 35%, 36%. ಒಂದೊಂದು ಫಂಡ್ಗಳು 40% ರಿಟರ್ನ್ ಕೊಟ್ಟಿದೆ. ಈ ಥರ ಮತ್ತೆ ಬರೋ ಚಾನ್ಸ್ ಇದೆ. ಯಾಕಂದರೆ ಅದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ನಮ್ಮ ಇಂಡಿಯಾದಲ್ಲಿ ಕೆಪೆಕ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ನಾನು ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದರಲ್ಲಿ ಹೇಳ್ಕೊಂಡು ಹೋದ್ರೆ ಲೆಂತಿ ಆಗುತ್ತೆ. ಆ ರೀತಿ ಏನಾದರೂ ರಿಟರ್ನ್ ಕೊಟ್ಟರೆ ಈಗಿರೋ 80,000 ಸೆನ್ಸೆಕ್ಸು 7 ಲಕ್ಷ ಹೋಗೋ ಚಾನ್ಸ್ ಇದೆ. ಅಷ್ಟೊಂದು ಹೋಗಲ್ಲ, ಬಿಕಾಸ್ ಆ ಚಾನ್ಸ್ ಮತ್ತೆ ಬರಲ್ಲ. ಹಾಗೆ ಯಾರು ದುಡ್ಡು ಮಾಡಿದಾರಲ್ಲ ಆ ಥರ ಚಾನ್ಸ್ ಮತ್ತೆ ಬರಲ್ಲ. ಅದು ಮದರ್ ಆಫ್ ಬುಲ್ ಮಾರ್ಕೆಟ್ ಅಂತ ಕರೀತಾರೆ. ಅವಾಗ ಭಯಂಕರ ದುಡ್ಡು ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ. ಅದು ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅದು ಬುಲ್ ಮಾರ್ಕೆಟ್ ಬಗ್ಗೆ. ಅದಕ್ಕೇ ಸ್ಟಾಕ್ ಮಾರ್ಕೆಟ್ ಬೆಸ್ಟು. ನೀವು ಅವ್ರನ್ನ ಸ್ವಲ್ಪ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದೇ ಸಲ ತಗೊಂಡೋಗಿ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಎದುರ್ಕೊಂಡ್ಬಿಡ್ತಾರೆ. ಮ್ಯೂಚುವಲ್ ಫಂಡಲ್ಲಿ 15 to 20 years ಇನ್ವೆಸ್ಟ್ ಮಾಡಬೇಕಂದ್ರೆ ಮುಂದೆ ಲಾಂಚ್ ಆದ ಮ್ಯೂಚುವಲ್ ಫಂಡ್ ಮ್ಯಾಕ್ಸಿಮಮ್ ಎಷ್ಟು ವರ್ಷ ಇರುತ್ತೆ ಬ್ರೋ? ಅದು ಅನ್ಲಿಮಿಟೆಡ್ ವರ್ಷ ಇರುತ್ತೆ, ಅದಕ್ಕೇನು ಎಕ್ಸ್ಪೈರೀಸ್ ಇರಲ್ಲ. ಮ್ಯೂಚುವಲ್ ಫಂಡ್ ಚೇಂಜ್ ಆಗಲ್ಲ. ಆ್ಯಕ್ಚುಲಿ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಏನಾದರೂ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಂದರೆ ಅವ್ರ ಕೈಲಿ ಎಫಿಷಿಯನ್ಸಿ ರನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ಅವ್ರು ಏನು ಮಾಡ್ತಾರೆ, ಇನ್ನೊಂದು ಮ್ಯೂಚುವಲ್ ಫಂಡ್ ಕಂಪ್ನಿಗಳಿಗೆ ಸೆಲ್ ಮಾಡ್ತಾರೆ. ಆ ಮ್ಯೂಚುವಲ್ ಫಂಡ್ ಕಂಪ್ನಿ ಅಕ್ವೈರ್ ಮಾಡುತ್ತೆ, ಫಂಡ್ ನೇಮ್ನ ಚೇಂಜ್ ಮಾಡುತ್ತೆ. ನೀವು ನೋಡಿರ್ಬೋದು, ರಿಲಯನ್ಸ್ ಇದೆಯಲ್ವಾ, ರಿಲಯನ್ಸು ಅನಿಲ್ ಅಂಬಾನಿದಿತ್ತು. ಅನಿಲ್ ಅಂಬಾನಿದೆ ಮ್ಯೂಚುವಲ್ ಫಂಡ್ ಇತ್ತು. ಅದನ್ನು ಯಾರು ಬೈ ಮಾಡಿದ್ರು? ನಿಪಾನ್ ಇಂಡಿಯಾ ಬೈ ಮಾಡಿದ್ರು. ನೀವೀಗ ಏನು ನೋಡ್ತಿದ್ದೀರಲ್ಲ ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡು, ಅದು ಮುಂಚೆ ರಿಲಯನ್ಸ್ ಆಗಿತ್ತು, ಈಗ ನಿಪಾನ್ ಇಂಡಿಯಾ ಆಗಿದೆ. ಅದೇ ಫಂಡ್ ಈಗಲೂ ಕಂಟಿನ್ಯೂ ಆಗ್ತಾ ಇದೆ, ನೇಮ್ ಚೇಂಜ್ ಆಗಿದೆ ಅಷ್ಟೇ, ಫಂಡ್ ಸ್ಟಾಪ್ ಆಗಲ್ಲ. ಬ್ರೋ ಈಕ್ವಿಟಾಸ್ ಫೈನಾನ್ಸ್ ಬ್ಯಾಂಕ್ ಬಗ್ಗೆ ಒಂದು ವಿಡಿಯೋ ಮಾಡಿ ಬ್ರೋ. ಅದರಲ್ಲಿ ಪ್ರಮೋಟರ್ ಹೋಲ್ಡಿಂಗ್ 0 ಇದೆ, ಈಗ ಪ್ರೈಸ್ ಕೂಡ ಕಮ್ಮಿ ಇದೆ. ಯಾಕೆ ರೀಸನ್ ಹೇಳಿ ಬ್ರೋ? ಅದು ಪ್ರಾಬ್ಲಮ್ ಏನಾಗಿದೆ, ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸಿಂಗಲ್ಲಿ ಅವ್ರದ್ದು ಮೈಕ್ರೋ ಫೈನಾನ್ಸ್ ಇತ್ತು. ಮೈಕ್ರೋ ಫೈನಾನ್ಸ್ ಏನಿತ್ತಲ್ಲ, ಮೈಕ್ರೋ ಫೈನಾನ್ಸ್ ಅಂದರೆ ಈ ಸಂಘಗಳಿಗೆ ಲೋನ್ ಕೊಡೋದು, ಈ ಥರ ಮೈಕ್ರೋ ಫೈನಾನ್ಸ್ ಇತ್ತು. ಈ ಮೈಕ್ರೋ ಫೈನಾನ್ಸು ಮಾರ್ಕೆಟ್ನ ಹಾಳು ಮಾಡ್ತಾ ಇದೆ ಅಂತ ನಾನು ಮೊನ್ನೆ ಕಾನ್ಕಾಲಲ್ಲಿ ಓದಿದೆ. ಯಾಕಂದರೆ ಅವ್ರದ್ದು ಅಷ್ಟೊಂದಿಲ್ಲ ಮೈಕ್ರೋ ಫೈನಾನ್ಸು. ಜಸ್ಟು 16% ಟೋಟಲ್ ಲೋನ್ ಬುಕ್ಕಲ್ಲಿದೆ. ಅಂದರೆ ಅವ್ರು ಏನಾದರೂ 100 ರೂಪಾಯಿ ಲೋನ್ ಕೊಟ್ಟರೆ ಅದರಲ್ಲಿ 16 ರೂಪಾಯಿ ಮಾತ್ರ ಮೈಕ್ರೋ ಫೈನಾನ್ಸಿಗೆ ಕೊಟ್ಟಿದ್ದಾರೆ. ಈಗ ನೀವು ಉಜ್ಜೀವನ್ ಇವನ್ನೆಲ್ಲ ಕಂಪೇರ್ ಮಾಡಿದ್ರೆ ಅವ್ರದ್ದು 60ರಿಂದ 70% ಮೈಕ್ರೋ ಫೈನಾನ್ಸ್ ಇದೆ. ಇವ್ರದ್ದು ಕೇವಲ 16% ಇದೆ. ಅದೇ ಭಾಳ ಎಫೆಕ್ಟ್ ಮಾಡ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ.
ನಾನು ಲೋನ್ ಕೊಡ್ತೀನಿ ಅಂತ ಬರೋರು ಜಾಸ್ತಿ ಆಗ್ತಾ ಇದ್ದಾರೆ. ಇದರಿಂದ ಜನ ಇವನ ಹತ್ರನೂ ಲೋನ್ ತಂತಿದ್ದಾರೆ, ಅವನ ಹತ್ರನೂ ಲೋನ್ ತಂತಿದ್ದಾರೆ. ಇಲ್ಲಿ ಡಿಫಾಲ್ಟ್ ಆಗ್ತಾ ಇದೆ ಲೋನು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗ್ದಲೇ ಇರ್ಬೋದು, ಬೇರೆ ಕಡೆ ಆಗ್ತಾ ಇದೆ, ಅಸ್ಸಾಮು, ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಕಾಲ್ ಹೇಳ್ತಾ ಇದ್ರು. ಇದು ಸರಿಯಾಗುತ್ತೆ. ನೆಕ್ಸ್ಟ್ 2 to 3 quarters ಅಲ್ಲಿ ಇದು ರಿಕವರ್ ಆಗುತ್ತೆ. ನಾವೇ ನಮ್ದು ಮೈಕ್ರೋ ಫೈನಾನ್ಸ್ ಟೋಟಲ್ ಲೆಂಡಿಂಗ್ ನ ಕಮ್ಮಿ ಮಾಡ್ತಾ ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ದಂಗೆ ಎವ್ರಿ ಇಯರ್ ಅದನ್ನ ಕಮ್ಮಿ ಮಾಡ್ತಾ ಬರ್ತಾ ಇದ್ದಾರೆ. ಅವ್ರು ರಿಯಲ್ ಬಿಸ್ನೆಸ್ ಹೊಡ್ತಾ ಬಿದ್ದಿಲ್ಲ, ಮೈಕ್ರೋ ಫೈನಾನ್ಸ್ ಇಂದ ಹೊಡ್ತಾ ಬಿದ್ದಿರೋದು. ಮೈಕ್ರೋ ಫೈನಾನ್ಸ್ ಯಾವಾಗಲೂ ಸಿಕ್ಲಿಕಲ್ ಬಿಸ್ನೆಸ್ ಅದು. ಅಂದ್ರೆ ನಾನು ಇವಾಗ ಹೇಳಿದ್ನಲ್ಲ, ಈ ತರ ಆಗೋದೇ ಜಾಸ್ತಿ ಮೈಕ್ರೋ ಫೈನಾನ್ಸ್ ಅಲ್ಲಿ. ಆಮೇಲೆ ಪ್ರಮೋಟರ್ ಹೋಲ್ಡಿಂಗ್ 0 ಇದೆ ಅಂತ ಹೇಳ್ತಿದ್ದೀರಾ. ನೀವು ಎಲ್ಲಾ ಬ್ಯಾಂಕ್ ತೆಗೆದು ನೋಡಿದ್ರು ಪ್ರಮೋಟರ್ ಹೋಲ್ಡಿಂಗ್ 0ನೇ ಇರೋದು. ಕರ್ನಾಟಕ ಬ್ಯಾಂಕ್ ಇರ್ಬೋದು, ICICI ಬ್ಯಾಂಕ್ ಇರ್ಬೋದು, HDFC ಬ್ಯಾಂಕ್ ಇರ್ಬೋದು, ಆಕ್ಸಿಸ್ ಬ್ಯಾಂಕ್ ಇರ್ಬೋದು, ಬ್ಯಾಂಕ್ಗಳಲ್ಲಿ ಪ್ರಮೋಟರ್ ಹೋಲ್ಡಿಂಗ್ 0ನೇ ಇರುತ್ತೆ. ಯಾಕಂದ್ರೆ ಬ್ಯಾಂಕ್ನ ನಡೆಸೋದು ಆಕ್ಚುಲಿ ಇನ್ಸ್ಟಿಟ್ಯೂಷನ್, ಯಾರೇ ಪ್ರಮೋಟರ್ ಅಲ್ಲ. ಈವನ್ RBI ಕೂಡ ರೂಲ್ಸ್ ಇದೆ, ಅದನ್ನು 25%ಗಿಂತ ಕಮ್ಮಿ ಇಟ್ಕೊಬೇಕು ಅಂತ. ಯಾರ್ದು ಓನರ್ಶಿಪ್ ಜಾಸ್ತಿ ಇಡಕ್ಕೆ ಬಿಡಲ್ಲ, ಯಾಕಂದರೆ ಅವ್ನು ಡಿಸೈಡ್ ಮಾಡ್ತಾನೆ ಯಾರಿಗೆ ಲೋನ್ ಕೊಡಬೇಕು, ಯಾರಿಗೆ ಲೋನ್ ಕೊಡಬಾರ್ದು ಅಂತ. ಜನಗಳು ಇಟ್ಟಿರೋ ದುಡ್ಡನ್ನ ಇವ್ನು ಪರ್ಸ್ನಲಿ ಯೂಸ್ ಮಾಡ್ಕೊಂಡ್ರೆ, ಇವ್ನು ಪರ್ಸ್ನಲ್ ಆಗಿ ಅದನ್ನು ಮಿಸ್ಯೂಸ್ ಮಾಡ್ಕೊಂಡ್ರೆ, ಎಸ್ ಬ್ಯಾಂಕ್ ಇದೇ ಥರ ಆಗಿ ಹಾಳಾಗೋಗಿದ್ದು. ಎಸ್ ಬ್ಯಾಂಕಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಇದ್ದರಿಂದ ಪ್ರಮೋಟರ್ ಡಿಸಿಷನ್ ತಗೊಳೋರು. ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಇಲ್ಲ ಅಂದ್ರೇ ಒಳ್ಳೇದು ಬ್ಯಾಂಕ್ಗಳಲ್ಲಿ. ಆ್ಯಕ್ಚುಲಿ ಯಾವ ಬ್ಯಾಂಕಿಗೂ ಪ್ರಮೋಟರ್ ಹೋಲ್ಡಿಂಗ್ ಇರೋದೇ ಇಲ್ಲ ನನಗೆ ಗೊತ್ತಿರೋಂಗೆ. ಕೋಟಕ್ ಬ್ಯಾಂಕ್ ಬಿಟ್ಟರೆ, ಕೋಟಕ್ ಬ್ಯಾಂಕಿಗೆ ಮಾತ್ರ ಇದೆ, ಇನ್ನು ಯಾವ ಬ್ಯಾಂಕಿಗೂ ಇಲ್ಲ. ಕೋಟಕ್ ಬ್ಯಾಂಕಿಗೂ ಕೂಡ RBI ಹಿಂದಿಂದ ಬೀಳ್ತಾ ಇದೆ, ನಿಮ್ಮದು ಹೋಲ್ಡಿಂಗ್ ಕಮ್ಮಿ ಮಾಡಿ ಅಂತ. ಸ್ಟಾಕ್ ಮಾರ್ಕೆಟಲ್ಲಿ ಗೋಲ್ಡ್ನ ಬೈ ಮಾಡೋದು ಹೇಗೆ ಅಂತ ಹೇಳಿ ಸರ್. ಗೋಲ್ಡ್ ಬೈ ಮಾಡೋದು ಬೆಸ್ಟ್ ಅಲ್ವಾ ಬ್ರೋ? ನೀವು ಗೋಲ್ಡ್ ಏನಕ್ಕೆ ಬೈ ಮಾಡಬೇಕಂದ್ರೆ, ನನಗೆ ಗೊತ್ತಿರೋಂಗೆ ನಾನು ಗೋಲ್ಡ್ನ ಬೈ ಮಾಡಿದ್ದೆ ರೀಸೆಂಟ್ಲಿ. ಮೊನ್ನೆ ಗೋಲ್ಡ್ ಕೆಳಗೆ ಬಂದಿತ್ತಲ್ಲ, ಅವಾಗ ಬೈ ಮಾಡಿದ್ದೆ. 2 ಲಾಟ್ ಬೈ ಮಾಡಿದ್ದೆ. 2 ಲಾಟ್ ಅಂದರೆ 200 ಗ್ರಾಮು. ಇದನ್ನು ನಾನು ಫ್ಯೂಚರಲ್ಲಿ ಬೈ ಮಾಡಿದ್ದೆ MCX ಅಲ್ಲಿ. ಆ್ಯಕ್ಚುಲಿ ನಾವೇನಕ್ಕೆ ಗೋಲ್ಡ್ನ ಬೈ ಮಾಡುತ್ತೀವಿ ಅಂದರೆ, ನಮ್ಮದು ಪೋರ್ಟ್ಫೋಲಿಯೋ ಇರುತ್ತಲ್ಲ, ಪೋರ್ಟ್ಫೋಲಿಯೋಗೆ ಎಡ್ಜಾಗಲಿ ಅಂತ. ಅಂದರೆ ಈಗ ಮಾರ್ಕೆಟ್ ಏನಾದರೂ ಆ್ಯಕ್ಚುಲಿ ನೀವು ನೋಡಿರ್ತೀರ, ಮಾರ್ಕೆಟ್ ಕೆಳಗೆ ಬಂದರೆ ಗೋಲ್ಡ್ ಮೇಲೆ ಹೋಗುತ್ತೆ, ಗೋಲ್ಡ್ ಮೇಲೆ ಹೋದರೆ ಮಾರ್ಕೆಟ್ ಕೆಳಗೆ ಬರುತ್ತೆ. ಇದು ಯಾವಾಗಲೂ ಇರುತ್ತೆ. ಯಾವತ್ತು ಗೋಲ್ಡ್ನ ಸೇಫೆಸ್ಟ್ ಅಸೆಟ್ ಅಂತ ಟ್ರೀಟ್ ಮಾಡ್ತಾರೆ. ಆ್ಯಕ್ಚುಲಿ ಗೋಲ್ಡು ನಮ್ಮಂಥವ್ರಿಗೆ ಓಕೆ, ನಮ್ಮಂಥವ್ರು ಅಂದರೆ ನಾನು ದೊಡ್ಡ ಯೂನ್ ಅಂತ ಹೇಳ್ತಾ ಇಲ್ಲ, ನಾವು ಎಡ್ಜ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನಿಮ್ಮ ಹತ್ರ ಸ್ವಲ್ಪ ದುಡ್ಡಿದ್ರೆ ತಗೊಂಡೋಗಿ ಗೋಲ್ಡಲ್ಲಿ ಹಾಕೋದು ಸಜೆಷನ್ ಅಲ್ಲ. ಸ್ಟಾಕ್ ಮಾರ್ಕೆಟಲ್ಲೇ ಇದ್ದರೆ ಬೆಸ್ಟು. ಯಾಕಂದರೆ ನಿಮ್ಮ ಹತ್ರ ಆಲ್ರೆಡಿ ಒಂದು ದೊಡ್ಡ ಪೋರ್ಟ್ಫೋಲಿಯೋ ಇದೆ. ಆ ಪೋರ್ಟ್ಫೋಲಿಯೋನ ನೀವು ಎಡ್ಜ್ ಮಾಡಬೇಕಂದ್ರೆ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಓಕೆ. ಈಗ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿದೆ ಅಂದರೆ ಅದನ್ನು ತಗೊಂಡೋಗಿ ಗೋಲ್ಡಲ್ಲಿ ಹಾಕೋದು ಬೆಸ್ಟ್ ಐಡಿಯಾ ಅಲ್ಲ. ಹಂಗೂ ಏನಾದರೂ ನೀವು ಗೋಲ್ಡ್ ಬೈ ಮಾಡ್ಬೇಕಂತಿದ್ರೆ ಹೋಗ್ಬಿಟ್ಟು ಗೋಲ್ಡ್ ಕಾಯಿನ್ ಬರ್ತಾವಲ್ಲ, ಅದನ್ನು ಬೈ ಮಾಡಿ ಮನೇಲಿ ಇಟ್ಕೊಳ್ಳಿ. ಇಲ್ಲಿದ್ರೆ ಏನು ಮಾಡ್ತೀರಾ ಗೊತ್ತಾ, ಅದನ್ನು ಸೆಲ್ ಮಾಡಿಬಿಟ್ಟು ಮತ್ತೆ ಅದನ್ನು ಸ್ಟಾಕ್ ಬೈ ಮಾಡ್ತೀರಾ, ಸ್ಟಾಕ್ ಸೆಲ್ ಮಾಡಿ ಗೋಲ್ಡ್ ಬೈ ಮಾಡ್ತೀರಾ. ಮತ್ತು ಇದೇ ಕೆಲಸ ಆಗುತ್ತೆ. ಎರಡು ಮಿಕ್ಸ್ ಮಾಡಬೇಡಿ. ತುಂಬ ಜನ ಇನ್ಫ್ಲೂಯೆನ್ಸರ್ಗಳು ಹೇಳ್ತಾರೆ ಗೋಲ್ಡನ್ನ ನೀವು ಆರ್ನಮೆಂಟ್ಸ್ ಬೈ ಮಾಡಬೇಡಿ, ಹೋಗಿ ಡಿಜಿಟಲ್ ಆಗಿ ಬೈ ಮಾಡಿ ಅಂತ. ಡಿಜಿಟಲ್ ಆಗಿ ಬೈ ಮಾಡಿದ್ರು ಅಷ್ಟೇ, ನೀವು ಆರ್ನಮೆಂಟ್ಸ್ ಬೈ ಮಾಡಿದ್ರು ಅಷ್ಟೇ, ಗೋಲ್ಡ್ನ ಗೋಲ್ಡ್ ಥರ ಟ್ರೀಟ್ ಮಾಡಿ. ಅಂದರೆ ನಿಮಗೆ ಗೋಲ್ಡ್ ಯೂಸ್ ಇದ್ದರೆ ಮಾತ್ರ ಬೈ ಮಾಡಿ. ಫ್ಯೂಚರಲ್ಲಿ ಪ್ಲ್ಯಾನ್ ಇತ್ತು, ನನಗೆ ಮಗಳಿದ್ದಾಳೆ ಅದಿದೆ ಅಂತ ಏನಾದರೂ ಇದ್ದರೆ ನಿಮಗೆ, ಅದಕ್ಕೋಸ್ಕರ ಗೋಲ್ಡ್ನ ಬೈ ಮಾಡಿ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಮಾಡಬೇಡಿ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಸ್ಟಾಕ್ ಮಾರ್ಕೆಟ್ಗಿನ್ನ ಬೆಟರ್ ಯಾವುದೂ ಇಲ್ಲ. ಗೋಲ್ಡ್ ನಿಮ್ಗೆ ಆರ್ನಮೆಂಟ್ಸ್ ಬೇಕಿದ್ರೆ ಆರ್ನಮೆಂಟ್ಸನ್ನ ಬೈ ಮಾಡಿ, ನಥಿಂಗ್ ರಾಂಗ್. ಅಲ್ಲಿ ನೀವು ಸ್ವಲ್ಪ ಮೇಕಿಂಗ್ ಚಾರ್ಜ್ ಜಾಸ್ತಿ ಕೊಡೋದ್ರನ್ನ ಎಲ್ಲನ ಕಮ್ಮಿ ಸಿಗುತ್ತಲ್ಲ ಅಂತ ತಗೋಗಿ ಬೈ ಮಾಡಿ. ಅಥವಾ ಗೋಲ್ಡ್ ಕಾಯಿನ್ ಬರ್ತಾವಲ್ಲ, ಗೋಲ್ಡ್ ಕಾಯಿನ್ನ ಬೈ ಮಾಡಿ ಮನೇಲಿ ಇಟ್ಕೊಳ್ಳಿ, ಅದಕ್ಕೇನು ಮೇಕಿಂಗ್ ಚಾರ್ಜ್ ಇರಲ್ಲ. ಹೌ ಟು ಫೈಂಡ್ ಔಟ್ ಪೊಲಿಟಿಕಲ್ ಪಾರ್ಟಿ ಲಿಂಕ್ಡ್ ಕಂಪನಿ. ಅದನ್ನು ಫೈಂಡ್ ಔಟ್ ಮಾಡೋದೇನಿದೆ ಬ್ರೋ, ವರ್ಲ್ಡ್ಗೆ ಗೊತ್ತಿರುತ್ತೆ ಯಾರು ಪೊಲಿಟಿಕಲಿ ಲಿಂಕ್ ಆಗಿದ್ದಾರೆ, ಯಾರು ಲಿಂಕ್ ಆಗಿಲ್ಲ ಅಂತ. ಕಣ್ಣಿಗೆ ಕಾಣುತ್ತಲ್ಲ, ಅದಾನಿ ಅಂದ ತಕ್ಷಣ ನಿಮ್ಗೆ ಏನು ಗೊತ್ತಾಗುತ್ತೆ? ಅದನ್ನೇನು ಫೈಂಡ್ ಔಟ್ ಮಾಡೋದು ಏನಾದರೂ ಇದೆಯಾ ಅದರಲ್ಲಿ? ಶೇರ್ ಸ್ಪ್ಲಿಟ್ಟು, ಬೋನಸ್ಸು, ಬ್ಲಾಕ್ ಡೀಲು ಅಂದ್ರೆ ಏನು? ಇವೆಲ್ಲ ಕಂಪನಿ ಯಾಕೆ ಮಾಡುತ್ತೆ? ಶೇರ್ ಸ್ಪ್ಲಿಟ್ಟು, ಬೋನಸ್ಸು ಇವೆಲ್ಲ ಯಾಕೆ ಮಾಡುತ್ತೆ ಅಂದರೆ, ಇದರಿಂದ ಫಂಡಮೆಂಟಲಿ ಏನೂ ಚೇಂಜ್ ಆಗಲ್ಲ, ಬಿಸ್ನೆಸ್ ಮಾಡಲಲ್ಲಿ ಏನೂ ಚೇಂಜ್ ಆಗಲ್ಲ. ಅಂದರೆ ನಾನು ಏನಾದರೂ ಇವಾಗ ಯೂಟ್ಯೂಬಲ್ಲಿ ಬಿಸ್ನೆಸ್ ರನ್ ಮಾಡ್ತಾ ಇದ್ದೀನಿ, ನನಗೆ ವೀಡಿಯೋ ಮಾಡಾಕ್ತಿದ್ದೀನಿ ಅಂದರೆ, ನಾನೇನಾದರೂ ನನ್ನ ಶೇರ್ ಪ್ರೈಸ್ನ ಸ್ಪ್ಲಿಟ್ ಮಾಡಿದ್ರೆ ನಂದು ಆಪ್ರೇಷನಲ್ಲಿ, ನನ್ನ ಬಿಸ್ನೆಸ್ಸಲ್ಲಿ ಏನೂ ಚೇಂಜ್ ಆಗಲ್ಲ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನಂಬರ್ ಆಫ್ ದ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮದು ವ್ಯಾಲ್ಯೂ ಕೂಡ ಏನು ಚೇಂಜ್ ಆಗಲ್ಲ, ನಂಬರ್ ಆಫ್ ದ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ. ಆ ಥರ ಯಾಕೆ ಮಾಡ್ತಾರೆ ಅಂದರೆ, ನ್ಯೂ ಇನ್ವೆಸ್ಟರ್ಸ್ ಬರಲಿ ಅಂತ, ಹೊಸ ಇನ್ವೆಸ್ಟರ್ಸ್ ಮಾರ್ಕೆಟಿಗೆ ಬರಲಿ ಅಂತ. ಈಗ ನಿಮಗೆ MRF ಎಷ್ಟೋ ಜನಕ್ಕೆ ಬೈ ಮಾಡೋಕ್ಕೆ ಆಗಲ್ಲ. ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇತ್ತು ಅಂದರೆ, ನೀವು ಡೈವರ್ಸಿಫೈ ಎಲ್ಲನೂ 10,000 ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ, ನೀವು ಜಸ್ಟ್ ಒಂದೇ MRF ಬೈ ಮಾಡಬೇಕಾಗತ್ತೆ. ಇದರಿಂದ ಇನ್ವೆಸ್ಟರ್ಸ್ಗೆ ಈಸಿ ಆಗಲಿ ಅಂತ ಈ ಥರ ಮಾಡ್ತಾರೆ. ಬೋನಸ್ಸು ಸೇಮೇನೆ, ಬೋನಸ್ಸು ಅದೇ ರೀತಿ ಕೆಲಸ ಮಾಡೋದು. ಬೋನಸ್ಸಿಂದನೂ ಏನೂ ಫಂಡಮೆಂಟಲಿ ಚೇಂಜ್ ಆಗಲ್ಲ. ತುಂಬ ಜನ ರಿಟೇಲ್ ಇನ್ವೆಸ್ಟರ್ಸ್ ಸ್ಪ್ಲಿಟ್ಟು ಅಥವಾ ಬೋನಸ್ಸು ಅನೌನ್ಸ್ ಮಾಡಿದ ತಕ್ಷಣ ಹಿಂದಿಂದೆ ಓಡೋಗಿ ಬೈ ಮಾಡ್ತಾರೆ, ಅವಾಗ ಸಡನ್ಲಿ ಶೇರ್ ಪ್ರೈಸ್ ಮೇಲೆ ಹೋಗುತ್ತೆ. ಬಟ್ ಫಂಡಮೆಂಟಲಿ ಏನೂ ಚೇಂಜ್ ಆಗಲ್ಲ ಅದರಿಂದ. ಬ್ರೋ, ಬ್ಯಾಂಕಿಂಗ್ ಸೆಕ್ಟರಿಂದ ಸ್ಟಾಕ್ ಮಾರ್ಕೆಟ್ ಕಡೆ ವ್ಯಾಲ್ಯೂ ಮೈಗ್ರೇಟ್ ಆಗ್ತಿದೆಯಾ? ಆದರೆ ಜನರು ಬ್ಯಾಂಕ್ ಬಿಟ್ಟು ಸ್ಟಾಕ್ ಮಾರ್ಕೆಟ್ ಕಡೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಬ್ಯಾಂಕ್ ರಿಲೇಟೆಡ್ ಶೇರ್ಸಿಂದ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಶೇರ್ಸ್ಗೆ ವ್ಯಾಲ್ಯೂ ಮೈಗ್ರೇಟ್ ಆಗ್ತಾ ಇದೆಯಾ? ಬ್ರೋ, ಅದು ಪ್ರಾಬಬಲಿ ನೀವು ಹೇಳ್ತಿರೋದು ಇರ್ಬೋದು, ಬಟ್ ಬ್ಯಾಂಕಿಂದ ವ್ಯಾಲ್ಯೂ ಮೈಗ್ರೇಟ್ ಆಗ್ತಾ ಇಲ್ಲ. ಈಗ ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಮೇಲೆ ಇರೋದ್ರಿಂದ ತುಂಬ ಜನ ತಮ್ಮನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನಾಳೆ ಜಸ್ಟ್ ಸ್ಟಾಕ್ ಮಾರ್ಕೆಟ್ 10% ಕೆಳಗೆ ಬೀಳಲಿ, 10% ಹೇಳ್ತಿದ್ದೀನಿ, 10% ಬೀಳಿ. ಈಗ ನಿಫ್ಟಿ 25,000 ಇದೆಯಾ, 25,000 23,000 ಬರಲಿ,
ತುಂಬ ಜನ ಇಲ್ಲಿಂದ ದುಡ್ಡು ತಗೊಂಡೋಗಿ ಮತ್ತೆ ಬ್ಯಾಂಕಲ್ಲಿ ಇಡ್ತಾರೆ. ಯಾಕಂದರೆ ನಾನು ಹಿಂದಿಂದ ನೋಡ್ಕೊಂಡು ಬಂದಿರೋದೇ ನಮ್ಮ ಜನದ ಮೈಂಡ್ ಸೆಟ್ ಹೆಂಗಿದೆ ಅಂತ. ಬಟ್ ಆದರೆ ಚೇಂಜ್ ಆಗ್ತಾ ಇದೆ, ರ್ಯಾಪಿಡ್ಲಿ ಚೇಂಜ್ ಆಗ್ತಾ ಇದೆ. ಏನು ಡಿಜಿಟಲೈಸೇಷನ್ ಆಗ್ತಾ ಇದೆ. ತುಂಬ ಜನ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು ಜಾಸ್ತಿ ಆಗ್ತಾ ಇದ್ದಾರೆ. ಇದರಿಂದ ಬೆನಿಫಿಟ್ ಆಗುತ್ತೆ ಯಾರಿಗೆ? ಏಂಜಲ್ ಒನ್ಗೆ, ಮೋತಿಲಾಲ್ಗೆ, ಲಿಸ್ಟೆಡ್ ಕಂಪ್ನಿಗಳು ಇದಾವಲ್ಲ ಅವ್ರಿಗೇನೆ. ನೀವು ಗ್ರೋನು ಇಂಪ್ರೂವ್ ಆಗ್ತಾನೆ, ಝೆರೋದನು ಇಂಪ್ರೂವ್ ಆಗ್ತಾನೆ. ಆದರೆ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಲಿಸ್ಟೆಡ್ ಯಾರಿದ್ದಾರೆ ಅವ್ರು ಗ್ರೋ ಆಗ್ತಾರೆ. ಈಗ ಸದ್ಯಕ್ಕೆ ಇವ್ರಿಗೆ ಈ ಥರ ಪ್ರಾಬ್ಲಮ್ ಬಂದಿರ್ಬೋದು, ಸೆಬಿ ಅದು ಇದು ಅಂತ. ಬಟ್ ಲಾಂಗ್ ಟರ್ಮಲ್ಲಿ ಸಖತ್ ಗ್ರೋತ್ ಇದೆ ಈ ಇಂಡಸ್ಟ್ರಿನಲ್ಲಿ. ಸಖತ್ ಅಂದರೆ ಸಖತ್ ಗ್ರೋತ್ ಇದೆ. ಯಾವ ರೀತಿ IT ಇಂಡಸ್ಟ್ರಿ ಇತ್ತಲ್ವಾ ಲಾಸ್ಟ್ 20 ವರ್ಷದಿಂದ, ಆ ಥರ ಈ ಇಂಡಸ್ಟ್ರಿನಲ್ಲಿ ಗ್ರೋತ್ ಸಿಗೋ ಚಾನ್ಸಸ್ ಇದೆ. ನೀವು ಅನಲೈಸ್ ಮಾಡಿರೋದು ಕರೆಕ್ಟ್ ಇದೆ. ಆದರೆ ಬ್ಯಾಂಕಿಂದ ಮೈಗ್ರೇಟ್ ಆಗ್ತಿಲ್ಲ. ಫೈನಾನ್ಷಿಯಲ್ ಸೇವಿಂಗ್ಸ್ ಫೈನಾನ್ಷಿಯಲೈಸೇಷನ್ ಆಗ್ತಾ ಇದೆ. ಮುಂಚೆ ಹಾರ್ಡ್ ಎಸೆಟಲ್ಲಿ ತಗೊಂಡೋಗಿ ಇಟ್ಟಿರೋರು, ಎಷ್ಟೋ ಜನ ರಿಯಲ್ ಎಸ್ಟೇಟಲ್ಲಿ ತಗೊಂಡೋಗಿ ಇನ್ವೆಸ್ಟ್ ಮಾಡೋರು, ದುಡ್ಡು ಸಿಕ್ಕರೆ ಸೈಟಲ್ಲಿ ಬೈ ಮಾಡೋರು, ದುಡ್ಡು ಸಿಕ್ಕರೆ ಮನೆ ಬೈ ಮಾಡೋರು. ಈಗ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗಿದೆ. SIP ಕಡೆ ಹೋಗ್ತಾ ಇದ್ದಾರೆ. ನಾನು ಎಷ್ಟೋ ಜನ ನೋಡಿದ್ದೀನಿ 2.5 ಲಕ್ಷ 3 ಲಕ್ಷ ಪರ್ ಮಂತ್ SIP ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಶ್ರೀಮಂತರು ಕೂಡ. ಸಣ್ಣ ಪುಟ್ಟರು ನೀವೇ 15,000 20,000 ಮಾಡ್ತಾ ಇಲ್ವಾ? ಮುಂಚೆ ಏನು ಮಾಡ್ತಿದ್ರು, ಸಂಬಳ ಬಂದ ತಕ್ಷಣ ನಿಮ್ಮ ತಂದೆ ತಾಯಿ ಯಾವ್ದಾನ ಮನೆ ಅಥವಾ ಸೈಟಿಗೆ ನಿಮ್ಗೆ EMI ಹಾಕಿ ಕಟ್ಟಾಕ್ಸ್ಬಿಡೋರು, ಪೇ ಮಾಡಪ್ಪ ಅಂತ. ಇವಾಗ ನಾವು ಬುದ್ಧಿವಂತರಾಗ್ತಾ ಇದ್ದೀವಿ, ಚೇಂಜ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಕೂಡ ಚೇಂಜ್ ಆಗ್ತಾ ಇದೆ. ಬ್ಯಾಂಕಿಂದ ಅಲ್ಲ, ಇಲ್ಲಿಂದ ಕೂಡ ಚೇಂಜ್ ಆಗ್ತಾ ಇದೆ. ಅವರು ಸೇವ್ ಮಾಡ್ತಿರೋ ದುಡ್ಡು ಫೈನಾನ್ಷಿಯಲೈಸೇಷನ್ ಆಗ್ತಾ ಇದೆ. ಬ್ಯಾಂಕಲ್ಲಿ ಡೆಪಾಸಿಟ್ ಕಮ್ಮಿ ಆಗಿರೋದು ಕಾಸಾ ಅಂದರೆ ಕರೆಂಟ್ ಅಕೌಂಟು ಮತ್ತು ಸೇವಿಂಗ್ಸ್ ಅಕೌಂಟಿಂದ. ಇನ್ನು FDನಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರ್ತಾನೆ ಇದೆ. FDನಲ್ಲಿ ಕಮ್ಮಿ ಆಗ್ತಾ ಇಲ್ಲ. ಯಾಕೆ ಕಾಸಾಯಿಂದ ಕಮ್ಮಿ ಆಗ್ತಾ ಇದೆ ಅಂದರೆ, FD ಇವಾಗ 6.5% 7% ಇದೆ. ನಿಮಗೆ ಕಾಸಾದಲ್ಲಿ ಏನೂ ಇಂಟ್ರೆಸ್ಟ್ ಸಿಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಕಾಸಾದಲ್ಲಿ ಸುಮ್ಮನಿರೋ ಬಿದ್ದಿರೋ ದುಡ್ಡನ್ನ FDನಲ್ಲಿ ತಗೊಂಡು ಹಾಕ್ತಾ ಇದ್ದಾರೆ. ಬ್ಯಾಂಕಿಗೆ ಇದರಿಂದ ತೊಂದರೆ ಆಗ್ತಿರೋದೇ ಹೊರತು ತುಂಬ ಎಲ್ಲರೂ ಬ್ಯಾಂಕಲ್ಲಿರೋ ದುಡ್ಡನ್ನ ವಿಡ್ರಾ ಮಾಡ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಬರ್ತಾ ಇಲ್ಲ. ಓನ್ಲಿ ಸೇವಿಂಗ್ಸ್ ಅಕೌಂಟಲ್ಲಿ ಏನೇನು ದುಡ್ಡು ಇತ್ತಲ್ಲ ಆ ದುಡ್ಡನ್ನ ಮಾತ್ರ ಸ್ಟಾಕ್ ಮಾರ್ಕೆಟಿಗೆ ತರ್ತಾ ಇರೋದು. ಸಾರಿ, ನಾನು ಎಲ್ಲ ಕ್ವಶನ್ ತೊಗೊಳಕ್ಕಾಗಿಲ್ಲ. ಎಲ್ಲ ಕ್ವಶನ್ ತೊಗೊಂಡ್ರೆ ನೀವೇ ಈ ವಿಡಿಯೋ ನೋಡಲ್ಲ. 1 hour ಮಾಡಿದ್ರೆ ನೀವೇ ಈ ವಿಡಿಯೋ ನೋಡಲ್ಲ. ಗುರು ಕಮ್ಮಿ ಮಾಡಿ ಗುರು, ಲೆಂತಿ ಆಯಿತು ಅಂತ ಕಮೆಂಟ್ ಹಾಕ್ತೀರಾ. ನಿಮ್ಮದು ಏನಾದರೂ ಕ್ವಶನ್ ಇದ್ದರೆ ಇದೇ ವಿಡಿಯೋದಲ್ಲಿ ಕೆಳಗಡೆ ಕಾಮೆಂಟ್ ಹಾಕಿ. ಇದೇ ವಿಡಿಯೋಯಿಂದ ನಾನು ನೆಕ್ಸ್ಟು ಕಾಮೆಂಟ್ ತೊಗೊಂಡು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನೀವು ಏನಾದರೂ ಇನ್ವೆಸ್ಟ್ ಮಾಡೋದಿದ್ರೆ, ನಿಮಗೂ ಏನಾದರೂ ಇನ್ವೆಸ್ಟಿಂಗಲ್ಲಿ ಸಜೆಷನ್ ಬೇಕಾಗಿದ್ದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ಹೋಗಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮಿಂದ ನಿಮಗೆ ಕಾಲ್ ಮಾಡಿ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಅವ್ರು ನಿಮ್ಮ ಹತ್ರ ಏನಾದರೂ ದುಡ್ಡನ್ನ ಕೇಳಿದ್ರೆ ದಯವಿಟ್ಟು ಯಾರು ಪೇ ಮಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.